ಮಹರ್ಷಿ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಸೂತೋವಾಚ ಕದಾಚಿತ್ ವೆಂಕಟೇಶಸ್ತು ಚಿಂತಯಾಮಾಸ ವೈ ಹಯಂ ಮನಸಾ ಚಿಂತ್ಯಮಾನೇತು ಹಯಃ ಪ್ರತ್ಯಕ್ಷಮಾಗತಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು ಸಮ್ಮಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ಭಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿ ಮಹಾತ್ಮೆ ಅದ್ಯ ಕಿಂಚಿತ್ ಪೂರ್ವ ಕಥಾನುವಾದ. ಶ್ರೀನಿವಾಸ ಸಮೃದ್ಧವಾದ ವೈಕುಂಠವನ್ನು ತೊರೆದು ಕೇವಲ ಭೂಮಂಡಲದ ಮೇಲಿರುವ ನಮ್ಮೆಲ್ಲರ ಮೇಲೆ ದಿವ್ಯ ಅನುಗ್ರಹವನ್ನು ಮಾಡುವುದಕ್ಕಾಗಿ ಪರಮ ಕಾರುಣಿಕನಾದ ದಯಾಸಂಪನ್ನನಾದ ಸರ್ವಾಭಿಷ್ಟಪ್ರದನಾದ ನಮ್ಮೆಲ್ಲರ ಅನಿಷ್ಟಗಳನ್ನು ಪರಿಹಾರಕನಾಗಿರ್ತಕ್ಕಂಥ ದೇವ ತಾನು ಬಂದು ವೈಕುಂಠದಲ್ಲಿ ಭೂವೈಕುಂಠ ತಿರುಮಲದಲ್ಲಿ ವಾಸ ಮಾಡ್ತಾ ಇದ್ದಾನೆ. ವರಾಹದೇವರು ಶ್ರೀನಿವಾಸನ ಸೇವೆಗಾಗಿ ಬಕುಲಾದೇವಿಯನ್ನು ಒದಗಿಸಿಕೊಡ್ತಾರೆ. ಹಾಗಾಗಿ ಬಕುಲಾದೇವಿಯ ಜೊತೆಗೆ ಸುಖವಾದ ಜೀವನವನ್ನು ನಡೆಸ್ತಾ ಇರ್ತಾನೆ. ಆ ಪ್ರಸಂಗದಲ್ಲಿ ಶ್ರೀನಿವಾಸ ಮನಸ್ಸಿನಿಂದಲೇನೆ ಒಂದು ಕುದುರೆಯನ್ನು ಸ್ಮರಣೆ ಮಾಡ್ತಾನೆ. ಎಲ್ಲೋ ತಿರುಗಾಡಬೇಕು ಅಂತ ಅನಿಸ್ತು, ಆದ್ದರಿಂದಾಗಿ ಕುದುರೆಯನ್ನು ನೆನೆಸಿದರೆ ಅದ್ಭುತವಾದ ಎತ್ತರದ ಕುದುರೆಯಾಗಿ ಸ್ವಯಂ ವಾಯುದೇವರು ಬರ್ತಾರೆ. ವಾಯುರಶ್ವತ್ವ ಮಾಪನ್ನ ರಜ್ಜುಸ್ತತ್ವಾಭಿಮಾನಿನಿ. ಅದರ ಕುದುರೆಗೆ ಇರುವಂತಹ ಏನು ಲಗಾಮು ಇದೆ, ಆ ಲಗಾಮು ತತ್ವಾಭಿಮಾನಿ ದೇವತೆಗಳಾಗಿ ಬರ್ತಾರೆ. ಲಕ್ಷ್ಮೀದೇವಿಗೆ ತುಂಬ ಸ್ವಾರ್ಥ. ಎಲ್ಲ ದೇವತೆಗಳು ದೇವರ ಸೇವೆಯನ್ನು ಮಾಡಲಿ, ಎಲ್ಲ ಭಕ್ತರು ದೇವರ ಸೇವೆಯನ್ನು ಮಾಡಲಿ, ಆದರೆ ನೇರ ಸ್ಪರ್ಶ ಮಾತ್ರ ನನಗಾಗಬೇಕೇ ಹೊರತು ಇನ್ಯಾರಿಗೂ ಆಗಬಾರದು ಅಂತ ವಿಚಾರವನ್ನು ಮಾಡಿ ಆ ಕುದುರೆ ಮೇಲೆ ಹಾಕುವ ಬಟ್ಟೆ ಏನಿದೆ ಆ ಬಟ್ಟೆಯಾಗಿ ಲಕ್ಷ್ಮೀದೇವಿ ತಾನು ಬರ್ತಾಳೆ. ಆಗ ಶ್ರೀನಿವಾಸ ಅಶ್ವಂತಂ ಸಪೂಜಯತ, ಆ ಕುದುರೆಯನ್ನು ಪೂಜೆ ಮಾಡ್ತಾನೆ. ಎಲ್ಲ ಹೇಳ್ತಾರೆ ಕಾರು ಪೂಜೆ ಮಾಡಿಸೋದಿದೊಂದು ಮೂಢನಂಬಿಕೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಹಾಗಲ್ಲ, ಸ್ವಯಂ ಶ್ರೀನಿವಾಸ ದೇವ ತನ್ನ ವಾಹನವಾದ ಕುದುರೆಯನ್ನು ಚೆನ್ನಾಗಿ ಪೂಜೆ ಮಾಡ್ತಾನೆ. ಯಾಕೆ? ಆ ಕುದುರೆಯಿಂದ ನನಗೇನೋ ತೊಂದರೆ ಆಗಬಾರ್ದು, ಆ ಕಾರಿನಿಂದ ನನಗೇನೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೂಜೆಯನ್ನು ಮಾಡಿ ಅಯೋಪರಿ ಸಮಾಸ್ಥಾಯ ಸರ್ವಾಭರಣ ಭೂಷಿತ 15 ಮೊಳದ ದೊಡ್ಡದಾದ ಬಟ್ಟೆಯನ್ನು ಉಟ್ಟುಕೊಳ್ತಾನೆ. 5 ಮೊಳದ ದೊಡ್ಡದಾದ ವಸ್ತ್ರವನ್ನು ಹೊದ್ದುಕೊಳ್ತಾನೆ. ಶುಭ್ರಾಂಚ ಮೃತ್ತಿಕಾಂ, ಬಿಳಿಯಾದ ಮಣ್ಣು ಅರ್ಥಾತ್ ಗೋಪಿಚಂದನವನ್ನು ಚೆನ್ನಾಗಿ ಕಾಣಿಸುವ ಹಾಗೆ ಧಾರಣೆಯನ್ನು ಮಾಡ್ತಾನೆ. ತನ್ಮಧ್ಯೆ ತಿಲಕಂ ಸುಮನೋಹರಂ, ಅದರ ಮಧ್ಯದೊಳಗೆ ಸುಂದರವಾದ ತಿಲಕವನ್ನು ಧಾರಣವನ್ನು ಮಾಡ್ತಾನೆ. ಭಾರಿ ವಿಚಿತ್ರ ಶ್ರೀನಿವಾಸ ಅಂತ. ಹೇಗೆ ಅಂತಂದ್ರೆ, ಇವತ್ತು ನಮ್ಮ ಒಂದು ಕಾಸ್ಮೆಟಿಕ್ಸ್ ಬ್ಯಾಗ್ನೊಳಗೆ ಹೇಗೆ ಪೌಡರ್ ಮೊದಲಾದ ವಸ್ತುಗಳನ್ನು ಇಟ್ಕೋತೇವೆ, ಯಾಕೆ ಬೆವರು ಬಂತು ಏನಾದ್ರೂ ಆಯ್ತು ನನ್ನ ಮುಖದ ಸೌಂದರ್ಯ ಹೋಯ್ತು ಅಂತಂದ್ರೆ ಆಗಿಂದಾಗಲೇ ಸ್ವಚ್ಛ ಮಾಡಿ ಮತ್ತೆ ಸೌಂದರ್ಯವನ್ನು ಪಡೆಯುವುದಕ್ಕಾಗಿ ಹೇಗೆ ಇಟ್ಕೊಳ್ತೇವೆ, ಹಾಗೆ ಒಂದು ಪೊಟ್ಟಣದೊಳಗೆ ಗೋಪಿಚಂದನವನ್ನು ಇಟ್ಟುಕೊಳ್ತಾನೆ. ನನ್ನ ಹಣೆ ಮೇಲೆ ಗೋಪಿಚಂದನ ಯಾವ ಕ್ಷಣದೊಳಗೆ ಹೋಗುತ್ತೋ, ಬೆವರು ಬಂದು ಹೋಯ್ತು ಅಂತ ಆದ್ರೆ ಆ ಕ್ಷಣಕ್ಕೆ ನಾನು ಗೋಪಿಚಂದನವನ್ನು ಧಾರಣವನ್ನು ಮಾಡಬೇಕು. ಗೋಪಿಚಂದನವಿಲ್ಲದೇನೆ ಮುಖ ಇರುವ ಹಾಗೆಯೇ ಇಲ್ಲ. ಸಣ್ಣ ಕೂಸಿನಿಂದ ಮೊದಲು ಮಾಡಿ, ಹುಟ್ಟಿದ ಕೂಸಿನಿಂದ, ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ಹುಟ್ಟಿದ ಕೂಸಿನಿಂದ ಮೊದಲು ಮಾಡಿ ಕೊನೆಗೆ ಸತ್ತ ಮೇಲೆ ಏನು ತೆಗೆದುಕೊಂಡು ಹೋಗ್ತಿರ್ತಾರಲ್ಲ ಶವ, ಆ ಶವಕ್ಕೂ ಸ್ನಾನ ಮಾಡಿ ಗೋಪಿಚಂದನ ಹಚ್ಚೇನೆ ತೆಗೆದುಕೊಂಡು ಹೋಗಿ ಸುಟ್ಟಾಕ್ತಾರೆ. ಗೋಪಿಚಂದನವಿಲ್ಲದೇನೆ ಕ್ಷಣಕಾಲ ಜೀವನ ಮಾಡುವ ಹಾಗಿಲ್ಲ. ಗೋಪಿಚಂದನವಿಲ್ಲದೆ ಇದ್ದರೆ ಸ್ಮಶಾನ ಸದೃಶಂ ಮುಖಂ ಎಂಬುದಾಗಿ ಹೇಳ್ತಾರೆ. ಸ್ಮಶಾನಕ್ಕೆ ಸಮಾನ ಮುಖ, ಅಷ್ಟು ಮೈಲಿಗೆ. ತುಂಬಾ ವಿಚಿತ್ರವೇನು ಅಂತಂದ್ರೆ, ಈಗ ಯಾರಿಗೆ ಯಾವಾಗ ಮೃತ್ಯು ಬರುತ್ತೆ ಗೊತ್ತಿಲ್ಲ, ನಮಗೊಮ್ಮಿಂದೊಮ್ಮೆಲಿಗೆ ಮೃತ್ಯು ಬಂತು. ಮೃತ್ಯು ಬರ್ತಾ ಇರುವಾಗ ಗೋಪಿಚಂದ್ರ ಹಚ್ಚಿಕೊಂಡು ನಿಮ್ಮ ಮುಖ ನೋಡ್ತಾ ಸತ್ತರೆ ಯಮದೂತರು ಹೋಗ್ತಾರೆ, ವಿಷ್ಣುದೂತರು ಬರ್ತಾರೆ ಇಲ್ಲಿ. ಅಂದ್ರೆ ಸ್ವಯಂ ಗೋಪಿಚಂದ್ರ ಹಚ್ಚಿಕೊಂಡವನಿಗೆ ಇನ್ನೆಂಥ ಮಹಿಮೆ ಇರಬೇಕು, ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ದಿವ್ಯವಾದ ಮಹಿಮೆ ಇದೆ. ಅದನ್ನು ಸ್ವಯಂ ದೇವರು ತಾನು ತೋರಿಸಿಕೊಳ್ತಾನೆ.
ಆದರ್ಶಂಚ ಮೃತ್ತಿಕಾಂ ಶುಭ್ರಾಂ. ಬರೇ ಗೋಪಿಚಂದನವಲ್ಲ, ಒಂದು ಕನ್ನಡಿಯನ್ನು ಇಟ್ಟುಕೊಳ್ತಾನೆ. ಹುಚ್ಚುಚ್ಚು ಗೋಪಿಚಂದನ ಹಚ್ಕೊಂಡೆ ಏನೋ ಢಾಳಾಗಿ ಅಂಗಾರ ಅಕ್ಷತೆ ಹಚ್ಕೊಂಡ್ ಬಿಟ್ರೆ ಎದುರಿಗೆ ನೋಡೋರಿಗೆ ಅಸಹ್ಯ ಅನಿಸತ್ತೆ. ಎದುರಿಗೆ ನೋಡಿದವನಿಗೆ ಅಸಹ್ಯ ಅನಿಸ್ತು ಅಂತಂದ್ರೆ, ಇಷ್ಟ ಅಸಹ್ಯ ಕಾಣಿಸ್ತೀನ ನಾನು ಹಚ್ಕೊಂಡ್ರೆ, ಹಾಗಾದ್ರೆ ಬ್ಯಾಡ ಮಾರಾಯ ಅಂತೇಳಿ ಹಚ್ಕೊಳ್ಳುವವನು ಬಿಟ್ಟು ಬಿಡ್ತಾನೆ. ಹಾಗೆಲ್ಲ ಅಲ್ಲ, ಭಾರಿ ಸುಂದರವಾಗಿ ಗೋಪಿಚಂದನ, ಚೆನ್ನಾಗಿ 2 ರೇಖೆ ಬರುವ ಹಾಗೆ ಗೋಪಿಚಂದನ, ಮಧ್ಯದೊಳಗೆ ಸುಂದರವಾದ ಅಂಗಾರ ಅಕ್ಷತೆಯನ್ನು ಹಚ್ಚಿಕೊಂಡಾಗ, ಓ ಇಷ್ಟು ಚಂದ ನಾನು ಕಾಣಿಸ್ತೇನಾ ಅಂತ ಎದುರಿನವನಿಗೆ ಫೀಲ್ ಬರ್ಬೇಕು. ಹಾಗಾದ್ರೆ ಅವರು ಹಚ್ಚಿಕೊಳ್ಳಲಿಕ್ಕೆ ಸಿದ್ಧರಾಗ್ತಾರೆ. ಆ ಮಟ್ಟದೊಳಗೆ ಶ್ರೀನಿವಾಸ ಆದರ್ಶಂಚ ಮೃತ್ತಿಕಾಂ ಶುಭ್ರಾಂ. ಆದರ್ಶ ಅಂದ್ರೆ ಕನ್ನಡಿ, ಶುಭ್ರಾಂ ಮೃತ್ತಿಕಾಂ ಗೋಪಿಚಂದ್ರವನ್ನು ತಾನು ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಟೊಂಕದಲ್ಲಿ ಇಟ್ಟುಕೊಳ್ತಾನೆ. ಧನುರ್ಬಾಣ ಧರ ಶ್ರೀಮಾನ್ ಸಾಕ್ಷಾನ್ ಮನ್ಮಥಃ. ಅದ್ಭುತವಾದ ಬಿಲ್ ಬಾಣಗಳನ್ನು ಧಾರಣವನ್ನು ಮಾಡಿದ್ದಾನೆ. ಅಪ್ರತಿಮ ಚಲುವ. ಆ ಚಲುವಿನೊಳಗೆ ಸ್ವಲ್ಪ ನ್ಯೂನತೆ ಇಲ್ಲ, ಅತ್ಯಲ್ಪ ನ್ಯೂನತೆ ಇಲ್ಲ. ಸುಂದರವಾದ ಮುಖ, ಅದ್ಭುತವಾದ ಕಣ್ಣುಗಳು, ಅತ್ಯಂತ ಸುಂದರವಾದ ಕಿವಿಗಳು, ಆಜಾನುಭಾವವಾಗಿರ್ತಕ್ಕಂಥ ಶರೀರ, ಅತ್ಯಂತ ಪುಟ್ಟದಾಗಿರ್ತಕ್ಕಂಥ ಉದರ, ಆನೆ ಸೊಂಡಿಲಿನ ಹಾಗೆ ಒಂದು ಶೇಪಿನೊಳಗಿರುವಂತಹ ತೊಡೆಗಳು, ದಾಳಿಂಬೆ ಬೀಜದ ಹಾಗೆ ಒಂದಕ್ಕೆ ಒಂದು ಸೇರಿಕೊಂಡು ಚೆನ್ನಾಗಿ ಹೆಣೆದು ಹಾಕಿರ್ತಕ್ಕಂತಹ ದೇವರ ಹಲ್ಲುಗಳು. ಆ ದೇವರ ಮಂದಹಾಸವನ್ನು ನೋಡಿದಾಗ ನಮಗೊಂದು ಭರವಸೆ ಬರುತ್ತೆ. ಹಾಗಾದ್ರೆ ಇವತ್ತಿನಿಂದ ನಮ್ಮ ಕಷ್ಟಗಳು, ನಮ್ಮ ಆಪತ್ತುಗಳು ಪರಿಹಾರವಾಯಿತು. ಅಷ್ಟು ಅದ್ಭುತವಾದ ದಿವ್ಯವಾದ ಮಂದಹಾಸವನ್ನು ತೋರುವಂತಹ ಭಗವಂತ ಅವನು ತಾನು ಸಿದ್ಧನಾಗಿದ್ದಾನೆ. ತತ್ರೇಕಂ ಅವರುಹ್ಯ ಗಿರಿಶ್ರೇಷ್ಠಾನ್ ಮೃಗಯಾರ್ಥಂ ಜಗಾಮಸಃ. ಆ ಕುದುರೆಯನ್ನು ಏರಿ ಕೆಳಗೆ ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ತತ್ರೇಕಂ ಹಸ್ತಿನಂ ದೃಷ್ಟ ಮದ ಮತ್ತಂ ವನೇಚರಂ. ದೊಡ್ಡದಾಗಿರ್ತಕ್ಕಂಥ ಆನೆ, ಉನ್ಮತ್ತವಾದ ಆನೆ. ಆ ಆನೆಯನ್ನು ನೋಡಿ ಶ್ರೀನಿವಾಸ ಅದರ ಹಿಂದೆ ಬಾಣ ಹೂಡಿ ಬೆನ್ನು ಹತ್ತಿದ. ಆನೆ ಓಡ್ತಾ ಇದೆ. ತುಂಬಾ ದೂರದವರೆಗೆ ಆನೆ ಓಡಿತು. ಓಡ್ತಾ ಇರುವಾಗ ಆನೆ ಒಂದು ವಿಚಾರವನ್ನು ಮಾಡಿತು. ಈ ಕ್ಷತ್ರಿಯ ಬೇಟೆಗಾರ ನನ್ನನ್ನಂತರೂ ಬಿಡುವುದಿಲ್ಲ. ಆದರೆ ಇವನು ಪ್ರಾಮಾಣಿಕರಾಗಿದ್ದಾರೆ, ಧಾರ್ಮಿಕರಾಗಿದ್ದಾರೆ. ನಾನು ಶರಣು ಬಂದರೆ ಅವ ಅನಿವಾರ್ಯವಾಗಿ ರಕ್ಷಣೆಯನ್ನು ಮಾಡ್ತಾನೆ. ಶರಣಾಗತ ರಕ್ಷಕನೆನ್ನುವುದು ಏನಿದೆ ಧಾರ್ಮಿಕನಲ್ಲಿ ಇರುತ್ತೆ, ಸಾತ್ವಿಕ ಸಜ್ಜನನಲ್ಲಿ ಇರ್ತದೆ. ಯಾರಾದ್ರೂ ಶರಣು ಬಂದ್ರೆ ಆಯ್ತಪ್ಪ ನಿನಗೆ ಒಳ್ಳೇದಾಗಲಿ ಅಂತೇಳಿ ಬಿಟ್ಬಿಡ್ತಾನೆ. ಹಾಗಾಗಿ ಇವನು ಕ್ಷತ್ರಿಯ, ಇವನು ಪ್ರಾಮಾಣಿಕನಾಗಿದ್ದಾರೆ, ಸಜ್ಜನನಾಗಿದ್ದಾರೆ, ಅನಿವಾರ್ಯವಾಗಿ ನನ್ನನ್ನು ರಕ್ಷಣೆಯನ್ನು ಮಾಡ್ತಾನೆ. ಒಂದು ಪ್ರಾಣ ಉಳಿಸಿಕೊಳ್ಳುವುದು ಒಂದು ಆಸೆ ಇದೆ. ಅವನು ದುಷ್ಟನೇ ಆಗಿದ್ದರೆ ನಾನು ಎಷ್ಟು ಓಡಿ ಹೋದ್ರೇನೋ ನನ್ನನ್ನು ಹತ್ರ ಬಿಡುವುದಿಲ್ಲ, ಅವನು ಸಂಹಾರ ಮಾಡೇ ತೀರ್ತಾನೆ ಅಂತ ವಿಚಾರವನ್ನು ಮಾಡಿ 2 ಸುತ್ತು ಹಾಕಿ ಸೊಂಡಿಲನ್ನು ಮೇಲೆ ಎತ್ತಿ ತನ್ನ 2 ಕಾಲುಗಳನ್ನು ಕೆಳಗೆ ಊರಿ ಜೋರಾಗಿ ಗರ್ಜನೆಯನ್ನು ಮಾಡುತ್ತೆ. ಸ್ವಾಮಿ, ನಾನು ನಿನಗೆ ಶರಣು ಬಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು ಅಂತ ಬೇಡಿದಾಗ ಸ ದಂಡವತ್ಪತಿತೋ ಭೂತ್ವ ಶುಂಡಾಮುದ್ಯಮ್ಯ ಗರ್ಜಯನ್ ಯದಾಗತಸ್ತದಾ ಕನ್ಯಾ ದೃಷ್ಟಿ ಮಾರ್ಗಮುಪಾಗತಾಹ. ಇಷ್ಟು ಈ ಕಡೆಗೆ ಕೆಲಸವಾಗ್ತಾ ಇದೆ. ಈ ಕೆಲಸವನ್ನು ಪಕ್ಕದ ಒಂದು ವನದಲ್ಲಿರ್ತಕ್ಕಂತಹ ಅನೇಕ ಕನ್ಯಾಮಣಿಗಳು ನೋಡಿದ್ರು ಆಶ್ಚರ್ಯವಾಯಿತು. ಏನು ಬಲಾಢ್ಯನಾಗಿದ್ದಾನೆ ಇವನು. ದೊಡ್ಡದಾದ ಆನೆ, ಬಲಿಷ್ಠವಾದ ಆನೆ ತಾನು ತಿರುಗಿ ಶರಣು ಬರಬೇಕು. ಆ ಶರಣು ಬಂದ ಆನೆಯನ್ನು ಇವನು ಬಿಡ್ತಾನೆ ಅಂತಂದ್ರೆ ಎಂಥ ಪ್ರತಿಭನಾಗಿದ್ದಾನೆ ಅಂತೇಳಿ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ. ಶ್ರೀನಿವಾಸ ಆನೆಯನ್ನು ಪಕ್ಕಕ್ಕೆ ಕಳಿಸಿದ, ತಾನು ಹೊರಟು ಬಂದ್ಬಿಟ್ಟ ಈಚೆ ಕಾಡಿನ ಕಡೆಗೆ, ಅರ್ಥಾತ್ ವನದ ಕಡೆಗೆ, ಆ ಹುಡುಗಿಯರು ಇದ್ದ ಕಡೆಗೆ ತಾನು ಬರ್ತಾನೆ. ಆಗ ಋಷಿಗಳು ಕೇಳ್ತಾರೆ, ಕಾ ಕನ್ಯಾ ಕಸ್ಯ ಸಂಬದ್ಧ. ಆ ಕನ್ನಿಕೆಯರು ಯಾರಿಗೆ ಸಂಬಂಧಪಟ್ಟವರವರು ಅಂತ ಕೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಪಾಂಡವರ ವಂಶದೊಳಗೆ 1000 ವರ್ಷಗಳು ಕಾಲವಾದ ಮೇಲೆ ಸುವೀರ ಎನ್ನುವಂತ ರಾಜನಾದ. ಆ ಸುವೀರನ ಮಗ ಸುಧರ್ಮ, ಆ ಸುಧರ್ಮ ರಾಜನ ಮಗ ಆಕಾಶ ರಾಜ ಹಾಗೂ ತೊಂಡಮಾನ. ಆಕಾಶ ರಾಜನಲ್ಲಿ ಹುಟ್ಟಿ ಬಂದವಳೇನೆ ಇವಳು ಲಕ್ಷ್ಮೀದೇವಿಯಿಂದ ಸನ್ನಿಹಿತಳಾಗಿರ್ತಕ್ಕಂಥವಳು ಪದ್ಮಾವತಿ ಅಂತ ಹೇಳಿದಾಗ ಬಹಳ ಸಂತೋಷವಾಯ್ತು. ಹಾಗಾದ್ರೆ ಇವಳು ಇಲ್ಲಿ ಯಾಕೆ ಬಂದ್ಲು, ಪದ್ಮಾವತಿ ಕಾಡಿಗೆ ಯಾಕೆ ಬಂದ್ಲು ಅಂತ ಕೇಳಿದಾಗ ಬಹಳ ಸುಂದರವಾದ ಕಥೆಯನ್ನು ಹೇಳ್ತಾರೆ.
ದೇವರ ಸೇವೆಗಾಗಿ ನಮ್ಮನ್ನು ಹಿರಿಯರು ಎಷ್ಟು ವಿನಿಯೋಗ ಮಾಡ್ತಾರೆ, ದೇವರ ಸೇವೆಗಾಗಿ ನಮ್ಮನ್ನು ಎಷ್ಟು ತಳುತ್ತಾರೆ, ಸೇವೆ ಮಾಡು ಅಂತ ತಳುತ್ತಾರೆ, ಅಷ್ಟು ಅವರಿಗೆ ಪರಮ ಮಂಗಲವಾಗತ್ತೆ. ಇದನ್ನು ಮೊದಲಿನಿಂದ ಬಂದದ್ದು. ಯಾವಾಗ ಹಿರಿಯರು ದೇವರ ಸೇವೆಯನ್ನು ಮಾಡುವುದು ಬಿಟ್ಟರೋ ಆಗ ಕಿರಿಯರಿಗೆ ಅವ್ರು ಹೇಳಲಿಕ್ಕೆ ಹೋಗಲಿಲ್ಲ. ಎಲ್ಲಿವರೆಗೆ ತಾವು ಸೇವೆಯನ್ನು ಮಾಡ್ತಾ ಇದ್ರು, ದೇವರ ಪೂಜೆ ಮಾಡ್ತಾ ಇದ್ರೆ ಮನೆಯೊಳಗೆ ಹೇಳ್ತಾರೆ ಪಾತ್ರೆ ತಿಕ್ಕು ಅಂತ ಹೇಳ್ತಾರೆ, ತುಳಸಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ, ನೈವೇದ್ಯಕ್ಕೆ ಹಣ್ಣು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಇವತ್ತು ನಾನು ಪೂಜೆ ಮಾಡ್ಲಿಕ್ಕೆ ಆಗುವುದಿಲ್ಲ, ನೀನ್ ಪೂಜೆ ಮಾಡು ಅಂತ ಹೇಳ್ತಾರೆ. ಮನೆಯೊಳಗೆ ಮಾಡ್ತಾ ಇದ್ರೆ ಜೊತೆಗೆ ಇರುವ ಹೆಂಡತಿ, ಮಕ್ಕಳು, ಕಿರಿಯರು ಎಲ್ಲರಿಗೂ ಕೂಡ ಅದರೊಳಗೆ ಒಂದು ಸೇವೆಯನ್ನು ಮಾಡಿಸ್ತಾರೆ. ಯಾವಾಗ ಹಿರಿಯರು ತಾವು ಮಾಡುವುದಿಲ್ಲ ಅಂದ್ಮೇಲೆ ಅದರೊಳಗೆ ಸೇವೆ ಮಾಡಿಸ್ಬೇಕಾದ ಅವಶ್ಯಕತೆ ಅಲ್ಲಿ ಬರುವುದೇ ಇಲ್ಲ. ಆದರೆ ಸೇವೆಯನ್ನು ಮಾತ್ರ ನಿರಂತರ ಮಾಡಿಸ್ಲಿಕ್ಕೆ ಬೇಕು. ಒಬ್ಬ ಕನ್ಯಾಮಣಿ ಮನೆಯೊಳಗಿದ್ದಾಳೆ ಅಂತಂದ್ರೆ ಅವಳ ದೊಡ್ಡ ಜವಾಬ್ದಾರಿ ಪ್ರತಿನಿತ್ಯ ದೇವರ ಪೂಜೆಗಾಗಿ ಅವಳು ಹೂಗಳನ್ನು ತರಬೇಕು. ನಿತ್ಯ ತರಲಿಕ್ಕೆ ಬೇಕಿದು, ಕಡ್ಡಾಯವಾದದ್ದು. ಯಾಕೆ ಅಂದ್ರೆ ಅವಳ ವ್ಯಕ್ತಿತ್ವ, ಅವಳ ಜೀವನ, ಅವಳ ಗುಣಗಳು, ಅವಳ ನಡವಳಿಕೆ ಒಂದು ವಿಭ್ರಾಟ್ ಆಗಿ ವೈಭವದಿಂದ ಮುಂದೆ ನಡೆಯಬೇಕಾಗಿದೆ. ಬಹಳ ದೊಡ್ಡ ಗುಣಮಟ್ಟದಲ್ಲಿ ನಡೆಯಬೇಕು. ಹುಡುಗರು ಕೆಟ್ಟರೆ ಬಹಳೇನು ಉಪಯೋಗವೇ ಅಂದ್ರೆ ಹಾನಿ ಇಲ್ಲ. ಆದರೆ ಹೆಣ್ಣು ಮಕ್ಕಳು ಏನಾದ್ರು, ಹುಡುಗಿಯರು ಏನಾದ್ರು ಸ್ವಲ್ಪ ಅಸ್ತವ್ಯಸ್ತರಾದ್ರು ಅಂದ್ರೆ ಬಹಳ ಹಾನಿ ಆಗತ್ತೆ. ಆದ್ದರಿಂದಾಗಿ ಅವರಿಗೊಂದು ವಿಶಿಷ್ಟವಾದ ಸಂಸ್ಕಾರ, ಗುಣವಂತಿಕೆ, ಎಂಥ ಆಪತ್ತುಗಳು, ಹುಡುಗರಿಗಿಂತಲೂ ಹೆಚ್ಚಿನ ಆಪತ್ತುಗಳು ಬರ್ತದೆ. ಆ ಬಂದಾಗಲೆಲ್ಲ ರಕ್ಷಣೆಯನ್ನು ಮಾಡೋದಕ್ಕಾಗಿ ಅಖಂಡವಾದ ಭಗವಂತನ ರಕ್ಷಾ ಕವಚ ಇದು ಎಲ್ಲ ಇದ್ದು ಉತ್ತಮವಾದ ಮದುವೆಯಾಗಿ ಅತ್ಯುತ್ತಮವಾದ ಸಂತಾನವಾಗಿ ವೈಭವದಿಂದ ಜೀವನವನ್ನು ನಡೆಸಬೇಕು ಅಂತಂದ್ರೆ ಸಣ್ಣ ವಯಸ್ಸಿನಿಂದಲೂ ದೇವರ ಆರಾಧನೆಯನ್ನು, ದೇವರ ಪೂಜೆಯನ್ನು, ದೇವರ ಸೇವೆಯನ್ನು, ಒಟ್ಟಾರೆ ಭಗವಂತನ ವಿಷಯಗಳಲ್ಲಿ ಅವರನ್ನು ದುಡ್ತಾ ಇರಬೇಕು. ಇವತ್ತು ಯಾರು ಹೂವೇ ಇಟ್ಟುಕೊಳ್ಳೋದಿಲ್ಲ, ಹೂ ತರುವುದು ಬಹಳ ದೂರದ ಮಾತು. ಒಂದು ರಾಯಚೂರಿನಾಗ ಕಂಡಂಗ ತುಟ್ಟಿ, ಎರಡನೇದ್ದು ಯಾರಿಗೂ ಅಷ್ಟು ಆಸಕ್ತಿ ಅಭಿರುಚಿಗಳು ಬಹಳ ಕಡಿಮೆ, ತಮಿಳುನಾಡಿಗೆ ಬಹಳ. ಈ ಹುಡುಗಿ ನಮ್ಮ ಕಡೆಯಿಂದ ಕಳಿಸ್ತಿದ್ರು, ಹೆಣ್ಣು ಮಕ್ಕಳು ಬೇಡ. ಈಗೇನು ಉತ್ತರಾದಿ ಮಠದ ಸ್ವಾಮಿಗಳಿದ್ದಾರೆ, ಸತ್ಯಾತ್ಮ ತೀರ್ಥರು, ಅವರ ಪೂರ್ವಾಶ್ರಮದೊಳಗೆ ಅವರಿರುವ ವಿದ್ಯಾಪೀಠದಲ್ಲಿ ನಾವು ಹೋಗಿ ಸೇರಿಕೊಂಡಿದ್ವಿ, ಮುಂಬೈ ವಿದ್ಯಾಪೀಠದಲ್ಲಿ. ಪ್ರತಿನಿತ್ಯ ಬೆಳಗ್ಗೆ ಇಲ್ಲೇ ನೀವು ಹುಳಿ ಸಾರು ಬಡಿಸ್ತಿರಲ್ಲ ಬಕೆಟ್, ಇವು ಬಹಳ ಸಣ್ಣ ಬಕೆಟ್ ಇವು, ಹಾಗೆ ಅಲ್ಯೂಮಿನಿಯಂ ಬಕೆಟ್ ದೊಡ್ಡ ದೊಡ್ಡ ಇರ್ತಿತ್ತು. ಅಂಥದ್ದು 5-6 ಬಕೆಟ್ ಕೊಟ್ಟು ಕಳಿಸ್ಬೇಕು, ಇಷ್ಟು ತುಂಬ ನೀವು ಹೂ ತರಬೇಕು ಅಂತ. ನಾವು ಬೆಳಿಗ್ಗೆ 4 ಗಂಟೆಗೆ, ಇದು ಏನೋ ರಾಯಚೂರಿನಾಗ ಹೋಗಿವಿ, ಸಿರವಾರದಾಗ ಹೋಗಿವಿ, ಎಲ್ಲೋ ಗುಡ್ಡದಾಗ ಹೋದ್ವಿ, ತುಳಸಿ ಹೂ ಸಿಕ್ತು ಅಲ್ಲ, ಮುಂಬೈ ಊರಿನೊಳಗ 6-7 ಬಕೀಟು ಹೂಗಳನ್ನು ನಾವು ತಂದು ದೇವರಿಗೆ ಕೊಟ್ಟರೆ ಅಷ್ಟೂ ಹೂಗಳನ್ನು ನಮ್ಮ ಆಚಾರ್ಯರು ಏರಿಸ್ತಿದ್ರು, ಅಷ್ಟೂ ಹೂಗಳನ್ನು ಏರಿಸ್ತಿದ್ರು. ಒಟ್ಟಾರೆ ಬೇಸರ. ಇವತ್ತು ಸ್ವಾಮಿಗಳ ಹತ್ರ ನಾವು ನೋಡ್ತೇವೆ, ಎಷ್ಟೇ ಹೂಗಳನ್ನು ತಂದುಕೊಳ್ಳಿ, ಅವ್ರಿಗೆ 4 ಗಂಟೆ ಆಗಿರ್ಲಿ ಪೂಜೆ ನಡೀತಾ ಇರೋದು, ತುಂಬಾ ಟೈರ್ಡ್ ಆಗಿರ್ಲಿ, ಒಂದು ಹೂವನ್ನು ದೇವರಿಗೆ ಏರಿಸದೆ ಬಿಡುವುದಿಲ್ಲ. ಆ ಹೂವನ್ನು ಗೌರವದಿಂದ ಕೆಳಗಿಳಿಸದೆ ದೇವರನ್ನು ಭುಜಂಗಿಸುವುದಿಲ್ಲ. ಅಂತೆಯೇ ಅಂತಹ ವ್ಯಕ್ತಿಗಳು ಅತ್ಯಂತ ಸುಖವಾಗಿ ಇರ್ತಾರೆ. ಎಷ್ಟು ದೇವರಿಗೆ ಅರ್ಚನೆಯನ್ನು ಮಾಡ್ತಾರೆ, ಅವರು ತುಂಬಾ ಸಮಾಧಾನದ ಜೀವನ. ನಮ್ಮೆಲ್ಲರಿಗಿಂತಲೂ ಅತಿ ಹೆಕ್ಟಿಕ್ ಜೀವನ ಅವರದ್ದು. ತುಂಬಾ 1 ಗಂಟೆ 1 ಕ್ಷಣ ಕಾಲ ಸಮಯ ಸಿಗೋದಿಲ್ಲ ಯತಿಗಳಿಗೆ. ಆದರೆ ದೇವರ ಆರಾಧನೆಯನ್ನು ತಪ್ಪದೆ ಚೆನ್ನಾಗಿ ಮಾಡ್ತಾ ಇರೋದ್ರಿಂದಾಗಿ ಎಂದಿಗೂ ಸಿಡಿಮಿಡಿ ಮಾಡಿಕೊಂಡ ದುಃಖದಲ್ಲಿ ಇದ್ದ ವ್ಯಗ್ರನಾದ ಮುಖವನ್ನೇ ನೋಡುವುದಿಲ್ಲ. ಯಾಕೆ ಅಷ್ಟು ಸಮಾಧಾನ ಸಿಕ್ಕಿತ್ತು? ಯಾಕೆ ಅಷ್ಟು ಶಾಂತಿ ಸಿಕ್ಕಿತ್ತು? ಯಾಕೆ ಅಷ್ಟು ಸಮೃದ್ಧಿ ಸಿಕ್ಕಿತ್ತು? ದೇವರಿಗಾಗಿ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಂಡು ದೇವರ ಆರಾಧನೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಸಿಗುವಂತಹ ಲಾಭ, ದೇವರು ಎಂಥ ಆಪತ್ತು ಬರಲಿ ತಾನು ಎದುರಿಗೆ ನಿಂತು ರಕ್ಷಣೆಯನ್ನು ಮಾಡ್ತಾನೆ. ಇದು ಅತ್ಯಂತ ಒಂದಲ್ಲ ಎರಡಲ್ಲ, ಈ ತರದ ಸಾವಿರ ನಿದರ್ಶನಗಳನ್ನು ನಾವು ಜಗತ್ತಿನಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಆಕಾಶರಾಜ ಪದ್ಮಾವತಿ ಹುಟ್ಟಿದಾಗಿನಿಂದಲೇನೆ ಅವಳಿಗೊಂದು ರೂಢಿಯನ್ನು ಹಾಕಿದ್ದ. ನೀನು ದೇವರ ಆರಾಧನೆಗೆ ನಿನ್ನ ಗೆಳತಿಯರಿಂದ ಕೂಡಿಕೊಂಡು ಸಮೃದ್ಧವಾದ ಹೂಗಳನ್ನು ತರಬೇಕು.
ಬೇಸರಿಕಿಲ್ಲದೆ ವರ್ಷ 2 ವರ್ಷ 3 ವರ್ಷ ತಂದಳು. ಅದೇ ರೀತಿಯಾಗಿ ತರುವುದಕ್ಕಾಗಿ ಹೋದಾಗ ಎಂಥ ಲಾಭ ಅಂದ್ರೆ 14 ಲೋಕಕ್ಕೆ ಒಡೆಯನಾದ ಸ್ವಯಂ ದೇವರೇ ತಾನು ಬಂದು ಪ್ರಪೋಸಲ್ ತಗೊಂಬಂದ. ಪ್ರಪೋಸಲ್ ತರುವುದಲ್ಲ, ಪ್ರಪೋಸ್ ಮಾಡಿದ. ನಾನ್ ನಿನ್ನನ್ನೇ ಮದುವೆ ಆಗ್ತೇನೆ, ನಿನ್ ಬಿಟ್ಟು ಇನ್ಯಾರನ್ನೂ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ತರಹದ ವೈಭವ ಸಿಗಬೇಕು ಅಂತಂದ್ರೆ ದೇವರ ಆರಾಧನೆಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ನಮ್ಮ ಕುಟುಂಬವನ್ನು ಒತ್ತಾಯಪೂರ್ವಕವಾಗಿ, ಹೇಗೆ ಒತ್ತಾಯಪೂರ್ವಕವಾಗಿ ಟ್ರಿಪ್ಪಿಗೆ ಹೋಗ್ತೇವೆ, ಹೇಗೆ ಒತ್ತಾಯಪೂರ್ವಕವಾಗಿ ಏನೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಹಾಗೆ ಅತ್ಯಂತ ಹಠದಿಂದ ಒತ್ತಾಯಪೂರ್ವಕವಾಗಿ ದೇವರ ಸೇವೆಯಲ್ಲಿ, ದೇವರ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲೇಬೇಕು. ಅದಕ್ಕಾಗಿ ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದ ಮಾತು, ಹಿರಿಯಣ್ಣನ ಚಾಳಿ ಮನಿ ಮಂದಿಗೆಲ್ಲ ಅಂತೇಳಿ. ಹಿರಿಯಣ್ಣ ಎಷ್ಟು ಧಾರ್ಮಿಕನಾಗಿರ್ತಾನೆ, ಮನಿ ಜನ ಅಷ್ಟು ಧಾರ್ಮಿಕರಾಗಿರ್ತಾರೆ. ಯಾವಾಗ ಹಿರಿಯರು ಡಿಸ್ಟರ್ಬ್ ಆದರು ಆಗ ಕಿರಿಯರು ದಾರಿ ತಪ್ಪುವ ಸಾಧ್ಯತೆ ಬಾಳಿದೆ. ಆಕಾಶ ರಾಜ, ಅವನ ಹೊಣೆಗಾರಿಕೆ, ಅವನ ಜವಾಬ್ದಾರಿಗಳು, ಅವನು ಇಡೀ ಭೂಮಂಡಲಕ್ಕೆ ರಾಜ. ಹಾಗಿದ್ದರೂ ಕೂಡ ಮಗಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದ. ಅದಕ್ಕೆ ಅನುಗುಣವಾಗಿ ಆಗ ಪದ್ಮಾವತಿ ಹತ್ರ ದೇವರು ಬರ್ತಾನೆ. ದೇವರು ಬಂದಾಗ ಆಗ ಕನ್ಯಾ ಹೇಳಿ ಕಳಿಸ್ತಾಳೆ ಪದ್ಮಾವತಿ, ಇದು ಕನ್ಯಾವನವಿದೆ, ಯಾರವ ಹುಡುಗ, ಬೇರೆಯವನ್ ಬಂದಾನಲ್ಲ, ಹೋಗಿ ನೋಡ್ಕೊಂಬರ್ರಿ, ವಿಚಾರ ಮಾಡಿ, ಅವನ ಕುಲ ಏನು, ಅವನ ಗೋತ್ರ ಏನು, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿ. ಹೇಳಿಸಿದಾಗ ಅವು ಗೆಳತಿಯರು ಬರ್ತಾರೆ. ಇದ್ದದ್ರೊಳಗೆ ಸ್ವಲ್ಪ ಗಟ್ಟಿಮುಟ್ಟಿದ್ದ ಗೆಳತಿಯರು, ಧೈರ್ಯ ಮಾಡಿದ ಗೆಳತಿಯರು ಬರ್ತಾರೆ. ಬಂದು ಕೇಳ್ತಾರೆ, ಯಾರು ನೀವು, ಇಲ್ಲೆಲ್ಲ ಬರಬಾರ್ದಲ್ಲ, ಇದು ಸ್ತ್ರೀಯರ ವನವಿದೆ, ಮಹಿಳಾ ವನವಿದೆ, ಹಾಗೆಲ್ಲ ಬರಬಾರ್ದಲ್ಲ, ನೋಡ್ಲಿಕ್ಕೇನೋ ಬಹಳ ಚೆನ್ನಾಗಿದ್ದೀಯಾ, ಸುಂದರವಾಗಿದ್ದೀಯಾ, ಸುಶೀಲ ಅಂತ ಅನಿಸುತ್ತೆ, ಹೋಗು ಆಚೆ, ನಡಿ ನಡಿ ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ ಹೇಳ್ತಾನೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರ್ಯ ಸಮೀಪಕ್ಕೆ, ರಾಜನ ಮಗಳಾದ ಪದ್ಮಾವತಿ ಹತ್ರ ನನ್ನ ಕಾರ್ಯವಿದೆ, ಅದಕ್ಕಾಗಿ ನಾನು ಬಂದಿದ್ದೇನೆ. ಕಿಂ ಕಾರ್ಯಂಬದ, ಹಾಗಾದರೆ ಏನ್ ಕೆಲಸವಿದೆ ಹೇಳು, ಬೇಗ ಬೇಗನೆ ಹೇಳು. ಎಲ್ಲಿರ್ತೀನಿ ನೀನು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಅಣ್ಣ ತಮ್ಮಂದ್ರೆ ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ಸುಮ್ನೆ ರಾಜರ ಮುಂದೆ, ರಾಜರ ಮಗಳ ಮುಂದೆ ಕರೆದುಕೊಂಡು ಹೋಗೋದ್ರೆ ಹೇಗಾಗತ್ತೆ, ಹೇಳು, ಎಲ್ಲ ಹೇಳು ಅಂತ ಹೇಳಿದಾಗ ಶ್ರೀನಿವಾಸ ಏನೂ ಸಂಕೋಚವಿಲ್ಲದೆ ಹೇಳ್ತಾನೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ, ಇಲ್ಲಿಗೆ ದೊಡ್ಡ ಕೆಲಸವೇನು ಅಂತಂದ್ರೆ ಕನ್ಯಾ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದೇನೆ. ತದಂತೆ ಪ್ರವದಾಮಿತೆ, ಮುಂದೆ ಎಲ್ಲ ಹೇಳ್ತೇನೆ ಕೇಳಿಲ್ಲಿ. ನಾನು ಚಂದ್ರ ವಂಶದಲ್ಲಿ ಬಂದವನು, ನನ್ನ ತಂದೆ ಜನಕರಾಜ, ನನ್ನ ತಂದೆ ವಸುದೇವ, ನನ್ನ ತಾಯಿ ದೇವಕಿ ದೇವಿ, ನನ್ನ ಅಣ್ಣ ಬಲರಾಮ ದೇವರು, ನನ್ನ ತಂಗಿ ಸುಭದ್ರೆ, ಅರ್ಜುನ ನನಗೆ ಅತ್ಯಂತ ಆತ್ಮೀಯ ಗೆಳೆಯ, ಪಾಂಡವರೆಲ್ಲರೂ ನನ್ನ ಬಾಂಧವರಾಗಿದ್ದಾರೆ. 6 ಜನ ಮಕ್ಕಳು ಸತ್ತು ಹೋದ್ರು ನನ್ನ ಅಣ್ಣಂದಿರು, 7ನೇದವನು ಬಲರಾಮ, 8ನೇದವನು ನಾನು, ನಮ್ದು ವಸಿಷ್ಠ ಗೋತ್ರ ಅಂತ ಹೇಳಿದಾಗ ಪದ್ಮಾವತಿ ಬರ್ತಾಳೆ. ಆಕಾಶರಾಜ ತನಯ, ನಾನು ಆಕಾಶರಾಜನ ಮಗಳು, ನಮ್ದು ಕೂಡ ಚಂದ್ರವಂಶ, ನನ್ನ ಹೆಸರು ಪದ್ಮಾವತಿ, ಅತ್ರಿ ಗೋತ್ರ, ಶೀಘ್ರಂ ಗಚ್ಚ. ಆಯ್ತಲ್ಲ, ನೀನು ಹೇಳೋದು ಹೇಳ್ದಿ, ನಾನು ಹೇಳೋದು ಹೇಳಿನಿ, ಮುಗಿದೋಯ್ತು, ನಡಿ ಹೊರಡು. ಆಗ ಶ್ರೀನಿವಾಸ ಅಂತಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ, ಅಲ್ಲ ಇಷ್ಟು ನಿಷ್ಠುರವಾಗಿ ಯಾಕೆ ಮಾತನಾಡ್ಲಿಕ್ಕತ್ತಿ, ಶೋಭೆ ತರುವುದಲ್ಲ ನಿಮಗೆ, ಹಾಗೆಲ್ಲ ಮಾತನಾಡಬಾರ್ದು. ಅನ್ನಂ ಕಾಂಕ್ಷಂತಿ, ಯಾರು ಅನ್ನ ಬೇಡಿ ಬರ್ತಾರೆ ಅವನಿಗೆ ಅನ್ನ ಕೊಡಬೇಕು, ಯಾರು ಕನ್ಯೆಯನ್ನು ಬೇಡಿ ಬರ್ತಾರೆ ಅವರಿಗೆ ಕನ್ಯೆಯನ್ನು ಕೊಡಬೇಕು. ಹಾಗಾಗಿ ಎಂದಿಗೂ ನಮ್ಮ ಕಡೆಗೆ ಕನ್ಯೆ ಇದೆ, ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳುವ ಸಂಪ್ರದಾಯವೇ ಇಲ್ಲ. ನಿಮ್ಮಲ್ಲಿ ಕನ್ಯಾಮಣಿ ಇದ್ದಾಳಂತಲ್ಲ, ಹಾಗಾದ್ರೆ ನಮ್ಗೆ ಕೊಡ್ತೀರಾ ಅಂತ ನಾವೇ ವರದವರೇ ಬೇಡಬೇಕು ಬಂದು, ಆಗ ಎತ್ತಿ ಕೊಡುವಂಥದ್ದು ಹೊರತು ಈಗೇನೀಗ ಎಲ್ಲಾ ಕಡೆಗೂ ನಾವು ಫೋಟೋ ಕೊಟ್ಟು ಅದು ಕೊಟ್ಟು ಮ್ಯಾಟ್ರಿಮೋನಿ ಒಳಗೆ ಹಾಕಿ ಕನ್ಯೆಯನ್ನು ಎಂದಿಗೂ ಅಡ್ವರ್ಟೈಸ್ ಮಾಡುವಂತ ವಸ್ತುವೇ ಅಲ್ಲ. ಯಾರಿಗೆ ಯೋಗ್ಯ ಕನ್ಯಾಮಣಿ ಬೇಕಾಗಿದೆ ಅವರು ಬಂದು ಬೇಡಬೇಕು, ಬೇಡಿದ ಮೇಲೇನೆ ಕನ್ಯಾದಾನವನ್ನು ಮಾಡೋದು. ಹಾಗಾಗಿ ಶ್ರೀನಿವಾಸ ತಾನು ಬೇಡ್ತಾ ಇದ್ದಾನೆ. ಈಗೆಲ್ಲ ಕನ್ಯೆ ಬೇಕು ಅಂತ ಬೇಡಿದವರಿಗೆ ಕೊಡುವುದಿಲ್ಲ ಅಂತ ಹೇಳಿ ಕಳಿಸೋದಲ್ಲ, ಆದ್ರಿಂದಾಗಿ ಮಾತಾಡ್ತಾ ಇದ್ದೆ ಅಂತ ಹೇಳೋಕೆ ಅವಳಿಗೆ ಸಿಟ್ಟು ಬಂತು.
ಏನೋ ಸಣ್ಣ ಪುಟ್ಟ ಮಾತಾಡಿದ್ರೆ ಸಹನೆ ಮಾಡ್ಕೊಂಡಿರ್ಬೋದು. ಒಮ್ಮೆಗೆ ನೀನು ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಈಗಿನ ಹುಡುಗರಿಗೆ ಸಿಟ್ಟು ಬರ್ತದೆ, 5th ಜನರೇಷನ್ ಹುಡುಗರಿಗೆ. ಅಂದ್ಮೇಲೆ ಪಾಪ ಪದ್ಮಾವತಿ ಬಹಳ ಹಳೆ ಮಂದಿ, ಅವಳಿಗಂತ ತಲೆ ಕೆಟ್ಟು ಹೋಯ್ತು. ಅವಾಚ್ಯಂಬದಸೆ ಮೂಢ ಜೀವನೆಚ್ಛಾನ ವಿದ್ಯಸೆ. ಏನೋ ಏನ್ ಬೇಕಾದ ಮಾತನಾಡ್ಲಿಕ್ಕತ್ತಿಯಲ್ಲ, ಬದುಕ್ಬೇಕಂತ ಅಪೇಕ್ಷೆ ಅದನೋ ಇಲ್ಲೋ ನಿನಗೆ? ಆಕಾಶರಾಜ ನಿನ್ನ ನೋಡಿದ್ರೆ ಕೊಂದು ಹಾಕ್ಯ ನೋಡಿ, ಹುಷಾರ್. ಶ್ರೀನಿವಾಸ ಅಂತಾನೆ ಕಾರ್ಯಾಂತೆ ಮರಣಂ ಸೌಖ್ಯಂ. ನನ್ನ ಕೆಲಸ ಏನು? ನಿನ್ ಜೊತೆ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಸತ್ರ ಏನ? ನನ್ನ ಕೆಲಸ ಮುಗಿದ್ಮೇಲೆ ಸತ್ರ ಬಹಳ ಚಲೋ ಅದು. ನನ್ನ ಕೆಲಸ ಆದ್ಮೇಲೆ ನಾನು ಎದಕ್ ಬಂದಿದ್ದೇನೆ, ಆ ಕೆಲಸ ಮುಗಿದ್ಮೇಲೆ ನಾನು ಬದುಕಿದ್ರೆ ನಾನು ಇದ್ದೇನು ಬಹಳ ಚಲೋ. ಇನ್ ಕೆಲಸನೇ ಆಗಿಲ್ಲ ಅಂದ್ಮೇಲೆ ನಾ ಬದುಕೇನ್ ಮಾಡ್ಲಿ? ಸೊ ನಾ ಎರಡಕ್ಕೂ ತಯಾರಿದ್ದೇನೆ. ನಾನು ಯಾವ್ದಂತೆ ಎರಡಕ್ಕೂ ತಯಾರಿದ್ದೇನೆ ಅಂತ ಹೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಶೃಣುಮೂಢನ ಜಾನಾಸಿ ಬಾಲಭಾವೇನ ಕಿಮೃತ ತಾಂ ದೃಷ್ಟ ಆಕಾಶರಾಜ ಕೃತ್ವಾತೆ ಗಲಬಂಧನಂ. ಹುಚ್ಚುಚ್ಚು ಮಾತನಾಡುವ ನಿನ್ನನ್ನು ಏನಾದ್ರೂ ಆಕಾಶರಾಜ ರೋಡಿದ ಅಂತಂದ್ರೆ ನೇಣಿಗೆರಿಸಿ ಅನ್ನ, ಗಲ್ಲಿಗೆರಿಸ್ತಾನೆ ನೋಡು ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ನಿಶ್ಚಿತ್ಯ ಮರಣಂ ದೇವಿ ರಂತು ಕಾಮೋಸ್ಮ್ಯಹಂ ತ್ವಯ. ನನ್ನ ಸಾವು ಬರುತ್ತೆ ಅಂತ ನಾನು ನಿಶ್ಚಯ ಮಾಡಿಕೊಂಡೇ ನಾ ಬಂದಿದ್ದೇನೆ. ಇವೆಲ್ಲ ಎಮೋಷನಲಿ ಬ್ಲ್ಯಾಕ್ ಮೇಲ್ಗಳು. ಮುಂದೆ ಕಲಿಯುಗದೊಳಗೆ ಈ ತರಹದಿಂದ ಹುಡುಗನೋ ಹುಡುಗಿಯರೋ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದಕ್ಕೆ ನಾವು ಬಲಿ ಬೀಳಬಾರದು ಎನ್ನುವುದನ್ನು ಶ್ರೀನಿವಾಸ ಸೂಕ್ಷ್ಮವಾಗಿ ಪುರಾಣ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಆಗ ಪದ್ಮಾವತಿ ಹೇಳ್ತಾಳೆ, ಗೌರವಮ್ಯನ್ ನಿಷಾದೇಂದ್ರ. ಹೇ ಹುಚ್ಚ ಶ್ರೀನಿವಾಸ, ಕೇಳಿಲ್ಲಿ, ಏನು ನೀನ್ ಇನ್ನೊಂದು ಹೆಜ್ಜೆ ಮುಂದಿಟ್ರೆ ರಂಗನಾಥನ ಆಣಿ, ಕಂಚಿ ವರದರಾಜನ ಆಣಿ, ವೆಂಕಟಾಚಲ ವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸನ ಆಣಿ ನೋಡಿ. ಆಣಿ ಹಾಕೋರು ಬಹಳ ಶಾಣೆ ಇರ್ತಾರೆ. ನಾವು ಯಾರು ದೇವ್ರ ಆಣೆ, ದೇವ್ರ ಸಾಯಂಗೆ ಇಲ್ಲಲ್ಲ, ಸಾಯದೇ ಇರೋರು ಆಣೆ ಹಾಕಿಬಿಟ್ರೆ ನಾವು ಸೇಫ್. ಅದು ಹಾಗಾಗಿ ಅವಳು ಆಣೆ ಹಾಕಿದ್ರೆ ಶ್ರೀನಿವಾಸ ಅಂತಾನೆ ತ್ಯಕ್ವಾಚ ಪಿತರೋ ಬಂಧೋನ್. ಮತ್ತೆ ತನ್ನ ಕುದುರೆಯನ್ನು ಮುಂದೆ ಓಡಿಸಿದಾಗ ಪದ್ಮಾವತಿ ಹೇಳ್ತಾಳೆ, ತ್ಯಕ್ವಾಚ ಪಿತರೋ ಬಂಧೋನ್ ಭಾತೃ ಮುಖ್ಯಾನ್ ವನೇಚರ. ಅಲ್ಲೋ ತಂದೆ ತಾಯಿ ಅಣ್ಣ ತಮ್ಮಂದ್ರೆ ಎಲ್ಲರನ್ನು ಬಿಟ್ಟು ಬಂದು ಏನ್ ಮಾಡ್ಲಿಕ್ಕೆ ನಡೆ ಆಚೆ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ವಿಧಿನ ಲಿಖಿತಂ ಯತ್ತು ನ ತದ್ವ್ಯರ್ಥಂ ಭವಿಷ್ಯತಿ. ಹಣೆಯೊಳಗೆ ಏನ್ ಬರೆದಿದೆ ಅದೇ ಆಗೋದು, ಅದು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಜಯೋವ ಅಪಜಯೋವ, ಗೆಲುವಾದ್ರೆ ಗೆಲುವಾದಿತ್ತು, ಸೋಲಾದ್ರೆ ಸೋಲಾದಿತ್ತು, ಎರಡಕ್ಕೂ ನಾನು ರೆಡಿ ಇದ್ದೇನೆ ಅಂತ ಹೇಳಿ ಕುದುರೆಯನ್ನು ಇನ್ನೂ ಮುಂದೆ ತಂದಾಗ ಪದ್ಮಾವತಿಗೆ ಬಹಳ ಸಿಟ್ಟು ಬಂತು. ಇನ್ನು ತನ್ನನ್ನು ತಾನು ಮೊದಲಿಗೆ ಸಾಮ ಭೇದ ದಂಡ ಎಲ್ಲವನ್ನೂ ಪದ್ಮಾವತಿ ಪ್ರಯೋಗ ಮಾಡಿದ್ಲು. ಯಾವ ಪ್ರಯೋಗಕ್ಕೂ ಒಪ್ಪಿಕೊಳ್ಳದೆ ಇರುವಾಗ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ಳುವುದಿಲ್ಲ ಅತ್ಯಂತ ಪ್ರಧಾನವಾದದ್ದು ಅಂತ ತಿಳಿದು ಅಲ್ಲೇ ಕಲ್ಲುಗಳಿರುತ್ತೆ, ಒಗೆಯಿರುವಂತ ಆಜ್ಞೆಯನ್ನು ಮಾಡ್ತಾಳೆ. ಎಲ್ಲರೂ ಕಲ್ಲು ತೆಗೆದುಕೊಂಡು ಆ ಕುದುರೆಗೆ ಒಗಿತಾರೆ. ಒಗೆದು ಕೂಡ್ಲೇನೆ ಕುದುರೆ ಸತ್ತು ಕೆಳಗೆ ಬಿದ್ದೇ ಬಿಡುತ್ತೆ. ಕಣದೊಳಗೆ ದೇವರಿಗೆಲ್ಲ ಏಟು ಬಿತ್ತು, ಕಿರೀಟ ಕೆಳಗೆ ಬಿತ್ತು, ಕೂದಲ ಕದಡಿ ಹೋಯ್ತು. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಅಲ್ಲಿಂದ ಶ್ರೀನಿವಾಸ ತಿರುಗಿ ಹೋಗಿಬಿಟ್ಟು ಪದ್ಮಾವತಿ ತಾನು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಈಚೆ ಪದ್ಮಾವತಿ ಮಲಗಿಕೊಳ್ತಾಳೆ, ಆಚೆ ಶ್ರೀನಿವಾಸ ಮಲಗಿಬಿಟ್ಟ. ಎಷ್ಟೊತ್ತಿಗೆ? ಮಧ್ಯಾಹ್ನ 2 ಗಂಟೆ ಆಗಿದೆ. ಇವತ್ತು ನಾವು 2 ಗಂಟೆ ಮಲಗಿದ್ರೆ ನಮ್ಗೆ ಯಾರೂ ಎಪ್ಸಂಗಿಲ್ಲ, ಯಾರಿಗೂ ಆಶ್ಚರ್ಯ ಆಗಂಗಿಲ್ಲ. ಇವನು ಹಣೆ ಬಾರಿ ಇಷ್ಟೇ, ಇವನು ಒಟ್ಟಿ ಫ್ರೀ ಟೈಮ್ ಸಿಕ್ಕರೆ ಸಾಕಿ ಅವ್ನು ಮಲಗ್ತಿರ್ತಾನೆ ಅಂತ ಹೇಳಿ ಮಂದಿನೂ ಬಹಳ ತಲೆ ಕೆಡಿಸ್ಕೊಳಂಗಿಲ್ಲ. ಹಾಗಲ್ಲೇ ಇಲ್ಲ. ಬೆಳಗಿನ ಜಾವ ಮಲಗುವುದು ಅನ್ನುವುದು ರೂಢಿಯೊಳಗೆ ಇಲ್ಲ. ಹಾಗಾಗಿ ಆ ಶ್ರೀನಿವಾಸ ಮಧ್ಯಾಹ್ನ ಮಲಗಿದ್ದು ನೋಡಿ ಬಗುಲಾದೇವಿ ಗಾಬರಿ ಆಯ್ತು. ಬಗುಲಾದೇವಿ ಹೇಳ್ತಾಳೆ, ಹೇ ಶ್ರೀನಿವಾಸ, ನಿನಗಾಗಿ ಅನ್ನ ಮಾಡಿದ್ದೇನೆ, ಊಟಕ್ಕೆ ಕೇಳು. ಹೇಳಿಲ್ಲ. ನಿನಗಾಗಿ ಬಿಸಿ ಬಿಸಿ ಶಾವಿಗೆ ಪಾಯಸ ಮಾಡಿದ್ದೇನೆ, ಊಟಕ್ಕೆ ಕೇಳು. ಇವತ್ತು ಶಾವಿಗೆ ಪಾಯಸ ತಿನ್ಲಿಕ್ಕೆ ಗಾಬರಿ ಆಗತ್ತೆ. ಮನ್ಯಾಗ ಯಾರೂ ಮಾಡಂಗಿಲ್ಲ, ಹೊರಗೆ ಮಾಡಿರ್ತಾರ, ಎಲ್ಲಿಂದ ಮಾಡಿರ್ತಾರೋ, ಹೆಂಗ್ ಮಾಡಿರ್ತಾರೋ ದೇವರೇ ಬಲ್ಲ. ಎದಿ ಒಡೆದೋಗ್ಬಿಡುತ್ತೆ. ಎಷ್ಟು ಅದ್ಭುತವಾದದ್ದು, ಶ್ರೇಷ್ಠ ಭಕ್ಷ್ಯಗಳಲ್ಲಿ ಅತ್ಯುತ್ತಮವಾದ ಭಕ್ಷ್ಯ ಅಂದ್ರೆ ಶಾವಿಗೆ ಪಾಯಸ. ಇವತ್ತಿನ ಯಾರಿಗೂ ಆ ಶಾವಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ, ಪಾಯಸ ಮಾಡ್ಲಿಕ್ಕೆ ಬರುವುದಿಲ್ಲ. ದೇವರಿಗೆ ಅತ್ಯಂತ ಪ್ರಿಯವಾದದ್ದು, ಪರಿಶುದ್ಧವಾದದ್ದು.
ಹೋಳಿಗೆ ಮಾಡಬೇಕು. ಹೋಳಿಗೆ ಒಟ್ಟಿಗೆ ಏನದ ಯಾವುದು ದೇವರಿಗೆ ಬೇಕು ಅಂದ್ರೆ ಬಹಳ ಶ್ರೇಷ್ಠವಾದ್ದು ಅದು ಯಾವುದು ನಮ್ಮಿಂದ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಹಾಗೆಲ್ಲ ಅಲ್ಲ, ಅನಿವಾರ್ಯವಾಗಿ ಕಲಿಬೇಕು, ಕಲಿಸ್ಬೇಕು. ನಮ್ಮ ನೆಕ್ಸ್ಟ್ ಜನರೇಷನ್ನಿಗೆ ಶಾವಿಗೆ ಅಂತ ಅನ್ನೋದೊಂದು ಇರ್ತದೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬೇಕು. ಇಲ್ಲದೇ ಇದ್ರೆ ಮುಂದೆ ಯಾರು ಆಚಾರ ಬಂದಿರ್ತಾರೆ ಅವ್ರು ಹೊರಗಿನ ಅಂಗಡಿಯಾಗಿನ ಶಾವಿಗೆ ಪಾಯಸನೇ ತಿಂದು ಹೋಗ್ಬಿಡ್ತಾರೆ. ಹಾಗೆಲ್ಲ ನಾವು ಧರ್ಮ ಬಿಟ್ಟು ಧರ್ಮ ಕೆಡಿಸೋದು. ಹಾಗಾಗಿ ಪದ್ಮಾವತಿ ಹೇಳ್ತಾಳೆ, ಬಿಸಿ ಬಿಸಿ ಯಾವ್ದು ಶಾವಿಗೆ ಪಾಯಸ ಮಾಡಿದ್ದೇನೋ ಹೇಳೋ ಮಾರಾಯ. ಉತ್ತಿಷ್ಟ ಗೋವಿಂದ ಕಿಂ ಪುರುಷೇ ಪುರುಷೋತ್ತಮ ನಕದಾಚಿತ್ ದ್ವಿವಾಸಾಪಹ. ಎಂದೆಂದಿಗೂ ಕೂಡ ಬೆಳಗಿನ ಜಾವ ನೀ ಮನೆಗೆ ಇಲ್ಲಲ್ಲ, ಏನು ಏನು ಎದ್ದೇಳಿ ಏನಾಯ್ತು ಅಂತ ಹೇಳಿದಾಗ, ಹೇಳ್ದೇ ಇದ್ರೋಣ ಬಲರಾಮನ ಮೇಲೆ ಆಣಿ ಅಂತ ಹೇಳಿದಾಗ ಶ್ರೀನಿವಾಸ ಹೇಳಲೇ ಇಲ್ಲ. ಹೇಳದೆ ಇದ್ದಾಗ ಪಕ್ಕದಲ್ಲಿ ಬಂದು ಕೂಡ್ತಾಳೆ ಬಕುಲಾದೇವಿ. ಪಕ್ಕದಲ್ಲಿ ಬಂದು ಕೂತಾಗ ತಲೆ ಮೇಲಿಂದ ಕಾಲಿನವರೆಗೆ ಕೈ ಆಡಿಸ್ತಾ ಹೇಳೋ ಶ್ರೀನಿವಾಸ, ಯಾಕಪ್ಪ ಆಗ ಹಠ ಮಾಡ್ತೀಯಾ, ಯಾಕೆ ಅಳ್ತಾ ಇದೆಯಾ, ಏನಾಗಿದೆ ಅಂತ ಹೇಳ್ತೆ. ಕೇಳೋದಿಲ್ಲ. ಹಿಡಿದು ಹೊಚ್ಚಿಕೊಂಡು ಚಾದರ್ ಜಗ್ಗಬೇಕಂತ ನೋಡಿದ್ರೆ ಶ್ರೀನಿವಾಸ ತಲೆ ಮೇಲೆ ಕಾಲ ಮೇಲೆ ಎರಡು ಕಡೆ ಸುತ್ತಿಗೋತಾನೆ. ಈಗ ನೋಡ್ರು ಸುತ್ತಿಕೊಂಡಿರ್ತಾರಲ್ಲ, ಅದನ್ನ ಏನ್ ಜಗ್ಗಿದ್ರು ಅದು ಬಿಚ್ಚಲಿಕ್ಕೆ ಬಂದಿರ್ಬಾರ್ದು, ಅಷ್ಟು ಟೈಟ್ ಆಗಿ ಕಾಲು ಕೈಗಳಿಂದ ಹಿಡ್ಕೊಂಡಿರ್ತಾರೆ. ಹಾಗೆ ಶ್ರೀನಿವಾಸ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಹೇಳು ಅಂತ ಹೇಳಿ ಆಗ ಏನ್ ಹೇಳಿದ್ರು ಕೇಳೋದಿಲ್ಲ. ಆಗ ಬಕುಲಾದೇವಿ ಹೇಳ್ತಾಳೆ, ಅಲ್ಲ ವನಕ್ಕೆ ಹೋದಾಗ ಏನಾದ್ರೂ ಕರಡಿ ಸಿಂಹ ಮೃಗಗಳನ್ನು ನೋಡಿ ಗಾಬರಿ ಆಯ್ತಾ? ಭೂತ ಪ್ರೇತ ಪಿಶಾಚಗಳನ್ನು ನೋಡಿ ಏನಾದ್ರೂ ನಿನ್ನ ತಲೆ ಕೆಟ್ಟು ಹೋಯ್ತಾ? ಅಥವಾ ಯಾವ್ದಾದ್ರೂ ಹೆಣ್ಣನ್ನು ನೋಡಿ ತಲೆ ಕೆಡಿಸ್ಕೊಂಡೀಯ? ಏನಾಗಿದೆ ಹೇಳು. ಬಾಯಿ ಬಿಟ್ರೆ ನಮಗ್ ಗೊತ್ತಾಗತ್ತೆ, ಬಾಯಿ ಬಿಡದೆ ಇದ್ರೆ ಅಧರ್ಮವಾಗತ್ತೆ. ಬಾಯಿ ಬಿಟ್ಟರೆ ಪರಿಹಾರಕ್ಕೆ ಮಾರ್ಗ ಸಿಗತ್ತೆ. ಕನ್ವಿನ್ಸ್ ಮಾಡುವುದಕ್ಕೋ ಹೇಳುವುದಕ್ಕೋ ಯಾವುದಕ್ಕೋ ಒಂದಕ್ಕೆ ಮಾರ್ಗ ಸಿಗತ್ತೆ. ಬಾಯಿನೇ ಬಿಡದೆ ಇದ್ದರೆ ಅದು ನಿಶ್ಚಿತ ಧರ್ಮವಾಗತ್ತೆ. ಆದ್ದರಿಂದಾಗಿ ಶ್ರೀನಿವಾಸ ಮಾಡ್ಬೇಡ ಮಾರಾಯ, ಬಾಯಿ ಬಿಟ್ಟು ಹೇಳು ಅಂತ ಹೇಳಿದಾಗ ಶ್ರೀನಿವಾಸ ಅಂತಾನೆ, ಅಲ್ಲಮ್ಮ ಯಾವ ಭೂತ ಪ್ರೇತ ಪಿಶಾಚಿಗಳು ನನ್ನ ಹೆಸರು ಕೇಳಿದ್ರು ಓಡಿ ಹೋಗುತ್ತೆ, ಹುಲಿ ಸಿಂಹಗಳೆಲ್ಲ ನನ್ನ ಎದುರಿಗೆ ಸತ್ತು ಹೋಗುತ್ತೆ, ಯಾರಿಂದೂ ನನಗೆ ಭಯ ಇಲ್ಲ. ನನ್ನನ್ನು ಮೋಹ ಮಾಡುವ ಹೆಣ್ಣು ಯಾವುದಿದೆ ಜಗತ್ತಿನೊಳಗೆ ಅಂತ ಹೇಳಿ ಸೇಫ್ ಕಾರ್ಡ್ ಮೊದಲಿಗೆ ಪ್ರಯೋಗ ಮಾಡಿದ. ನನಗೆ ಯಾರಿಂದೂ ಏನು ಡಿಸ್ಟರ್ಬ್ ಆಗಿಲ್ಲ, ನನ್ನ ತಲೆ ಕೆಟ್ಟಿಲ್ಲ ಅಂತ ಸೇಫ್ ಆಗಿ ಹೇಳಿ, ಹಾಗಾದ್ರೆ ಮತ್ತೆ ಯಾಕೆ ಅಳ್ತಾ ಇದೀಯಾ? ಇಲ್ಲ, ಅಲ್ಲಿ ಒಂದು ಹುಡುಗಿಯನ್ನು ನೋಡಿದೆ, ನೋಡಮ್ಮ ಅವಳನ್ನೇ ಮದುವೆ ಆಗ್ತೇನೆ, ನೀನು ನನಗೆ ಕೊಟ್ಟು ಮದುವೆ ಆಗಿದೆ ನಾನು ಸತ್ಯನ ತಿಳ್ಕೊಂಡ್ಬಿಡಿ. ಇದು ತಂದೆ ತಾಯಿಗಳಿಗೆ ಎದುರಿಸುವಂತಹ ದೊಡ್ಡದಾಗಿರ್ತಕ್ಕಂತಹ ಎಮೋಷನಲ್ ಪ್ಲೇ ಇದು. ನಾನ್ ಸತ್ಯ ತಿಳಿದು ಬಿಡು ಅಂತಂದ್ರೆ ಅವ್ರು ಕರಗಿದ್ರು ಅಂತ ಅರ್ಥ. ಎದುರಿನವ್ರು ಕರಗಿದ್ರು ಅಂತ. ಆಗ ಹೇಳ್ತಾರೆ ಶ್ರೀನಿವಾಸ, ಜನ್ಮ ಜನ್ಮಾರ್ಜಿತೇನೈವ ಪುಣ್ಯೇನೇಶಾಹಿ ಲಭ್ಯತೆ. ಇದು ಬಹಳ ಅದ್ಭುತವಾದ ಮಾತು. ಅಂದ್ರೆ ಚಾಯ್ಸ್ ಮಾಡಿಕೊಳ್ಳುವಾಗಲೂ ಬಹಳ ಕೇರ್ಫುಲ್ ಆಗಿ ಚಾಯ್ಸ್ ಮಾಡಿಕೊಂಡಿರ್ಬೇಕು. ಪುಣ್ಯದಿಂದ ಸಂಪಾದಿತವಾದ ಯಾವ ಹುಡುಗಿತಲ್ಲ ಅಂತ ಹುಡುಗ ಸಿಕ್ಕಿರ್ಲಿ ಹೊರತು ತಾನೂ ಕೆಟ್ಟು ನಮ್ಮನ್ನು ಕೆಡಿಸುವ ಪಾಪದಿಂದ ಸಂಪಾದಿತವಾದ ಹುಡುಗ ಸಿಗೋದು ಬೇಡ, ಹುಡುಗಿ ಸಿಗೋದು ಬೇಡ. ಪುರಾಣ ಹೇಳುವಂತ ಬಹಳ ಸುಂದರವಾದ ಮಾತು. ನಾನ್ ಚಾಯ್ಸ್ ಮಾಡ್ತಾ ಇರುವಾಗ, ನಾನೊಬ್ಬರು ಸೆಲೆಕ್ಟ್ ಮಾಡ್ತಾ ಇರುವಾಗ, ನಾನೊಬ್ಬರನ್ನು ಪ್ರೀತಿಸ್ತಾ ಇರುವಾಗಲೂ ಕೂಡ ಅವರು ಧಾರ್ಮಿಕರಾಗಿರ್ಬೇಕು, ಶುದ್ಧರಾಗಿರ್ಬೇಕು, ಪುಣ್ಯವಂತರಾಗಿರ್ಬೇಕು, ಸನ್ಮಾರ್ಗದಲ್ಲಿರ್ಬೇಕು, ಸದಾಚಾರಿಗಳಾಗಿರ್ಬೇಕು. ಆ ತರಹದಿಂದ ನೋಡಿ ನೀನು ಚಾಯ್ಸ್ ಮಾಡಿಕೋ. ಇದರಿಂದ ಹಿತವಾಗತ್ತೆ, ಇದರಿಂದ ಮಂಗಳವಾಗತ್ತೆ. ಹೊರತು ದಾರಿ ತಪ್ಪಿಸುವ ಯಾವ ವ್ಯಕ್ತಿಯನ್ನು ಕೂಡ ದಾರಿ ತಪ್ಪಿಸುವ ಯಾವ ವ್ಯಕ್ತಿಯೂ ಪಾಪದಿಂದ ಬಂದವನು, ದಾರಿಯಲ್ಲಿ ಇಡುವ ಯಾವ ವ್ಯಕ್ತಿಯೂ ಕೂಡ ಪುಣ್ಯದಿಂದ ಬಂದವನು ಎನ್ನುವ ಮಾತನ್ನು ತಿಳಿಸುವುದಕ್ಕಾಗಿ ಶ್ರೀನಿವಾಸ ಹೇಳ್ತಾನೆ, ಬಹು ಜನ್ಮಾರ್ಜಿತ ಈ ಪುಣ್ಯ, ನೂರಾರು ಜನ್ಮಗಳಿಂದ ಸಂಪಾದಿಸಲ್ಪಟ್ಟ ಪುಣ್ಯದಿಂದಲೇನೆ ಇಂತಹ ಪದ್ಮಾವತಿ ಅಂತ ಹೆಣ್ಣು ನನಗೆ ಸಿಗಲಿಕ್ಕೆ ಸಾಧ್ಯವಿದೆ ಅಮ್ಮ. ಮತ್ ಪುಣ್ಯಂ ಪಕ್ವತಾಂ ಪ್ರಾಪ್ತಂ. ಆ ಹುಡುಗಿಯನ್ನು ನೋಡೋದ್ರಿಂದಲೇನೆ ನನ್ನ ಪುಣ್ಯ ಪಕ್ವವಾಗಿದೆ, ಇನ್ನು ವಿವಾಹ ಮಾತ್ರ ಮಾಡಿಕೊಳ್ಳುವುದು ಬಾಕಿ ಇದೆ ಅಂತ ಹೇಳಿದಾಗ, ಹೇಳ್ತಾ ಹೇಳ್ತಾ ಶ್ರೀನಿವಾಸ ಮತ್ತೊಂದು ಮಾತನ್ನು ಹೇಳ್ತಾನೆ, ಪುತ್ರೋಮೇ ವೈರಮಾಪ. ಅಮ್ಮ ಏನ್ ಮಾಡ್ಲಿ ಹೇಳು, ಈ ನನ್ನ ಮಗ ನಾಲ್ಕಲಿ ಬ್ರಹ್ಮ ಎಂತಾನೆ, ನನ್ನ ಮೇಲೆ ಬಹಳ ಸಿಟ್ಟು, ಭಾರಿ ಸಿಟ್ಟು. ನನಗೆ ಯೋಗ್ಯಳಾದ ಹೆಣ್ಣು ನನ್ನ ಕೈ ಸಿಗುವಾಗ ಇಡಬೇಕು, ಇಲ್ಲ ಹಾಗೆ ಇಡಂಗೇ ಇಲ್ಲ ದೇವರು. ಎಲ್ಲೋ ಇಟ್ಬಿಟ್ಟಿದ್ದಾನೆ. ಅವು ಯಾರು ಏನು ಎಂತ ಗೊತ್ತೇ ಆಗುದಿಲ್ಲ. ಹೇಗೆ ಹುಡ್ಕೊಂಡು ಹೇಳು. ಕಿಂ ದೃಷ್ಟ ಬ್ರಹ್ಮಣ ಪೂರ್ವ ಮತ್ಪಾಪಂ ಘೋರದರ್ಶನಂ. ಅತ್ಯಂತ ಘೋರವಾದ ಪಾಪ ಏನೋ ನೋಡ್ಯಾನ ಬ್ರಹ್ಮ. ಆದ್ರಿಂದ ಎಲ್ಲೋ ದೂರ ಇಟ್ಟಿದ್ದಾನೆ. ನಕರಿಷ್ಯಸಿ ಚೇತ್ ಬಾಲೆ. ಅಮ್ಮ
ಆ ಹುಡುಗಿ ಜೊತೆಗೆ ನೀನು ಮದುವೆಯನ್ನು ಮಾಡಿಕೊಟ್ಟಿಲ್ಲ ಅಂತಾದರೆ ಮರಣೆ ಜೀವನೋಪಾಯಂಗೆ ಕೂರುವಂತೆ ನರೋತ್ತಮ, ನಾನು ಸತ್ಯ ಅಂತ ತಿಳಿದುಕೋ ಅಂತ ಸಾಕಷ್ಟು ಮಾತುಗಳನ್ನು ಹೇಳಿದಾಗ ಬಕುಲಾದೇವಿ ಕೇಳ್ತಾಳೆ, ಹಾಗಾದ್ರೆ ಅವಳು ಯಾರು ಫಸ್ಟ್ ಅದನ್ನು ಹೇಳಿ ನನಗೆ, ಕುಲ ಏನು? ಸುಮ್ಮನೆ ಯಾವುದೋ ಹುಡುಗ ಹುಡುಗಿ ನಾನು ನೋಡಿನ ಹಾಗೆಲ್ಲ ನಾನು ಒಪ್ಪುವುದಿಲ್ಲ. ಅವ್ರ ಕುಲ ಏನು, ಗೋತ್ರವೇನು, ಅವ್ರ ಹಿಸ್ಟ್ರಿ ಏನು ಎಲ್ಲ ನನಗೆ ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ, ಈ ಜನ್ಮದ ಹಿಸ್ಟ್ರಿ ಅಲ್ಲ, ಶ್ರೀನಿವಾಸ ಜನ್ಮಾಂತರದ ಹಿಸ್ಟ್ರಿಯನ್ನೇ ತೆಗಿತಾನೆ. ಇದು ದೇವರದ್ದು, ದೇವತೆಗಳದ್ದು ಕಲಾ. ಇದು ಅವರು ಎಂದಿಗೂ ಕೂಡ ದೇವರು ಮುಖ ನೋಡಿ ಮಣಿ ಹಾಕೋದಿಲ್ಲ, ಮುಖ ನೋಡಿ ಮಣಿ ಹಾಕೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಹಿಂದಿನ ಏನಂತಾರೆ ಸಮಗ್ರವಾದ ಹಿಸ್ಟ್ರಿ ತೆಗಿತಾರೆ. ಎಲ್ಲಿಯವರೆಗೆ ಹಿಸ್ಟ್ರಿ ಅಂತಂದ್ರೆ ಕನಿಷ್ಠ ಮಿನಿಮಮ್ 20 ಲಕ್ಷ ವರ್ಷದ ಹಿಂದಿನ ಹಿಸ್ಟ್ರಿ ತೆಗೆದ ಶ್ರೀನಿವಾಸ. ಅಮ್ಮ, ತ್ರೇತಾಯುಗದೊಳಗೆ ನಾನು ರಾಮನಾಗಿ ಹುಟ್ಟಿದ್ದೆ. ಇದು ದ್ವಾಪರ ಯುಗದ ಕೊನೆ ಭಾಗ, ದ್ವಾಪರ ಯುಗ ಪ್ರಾರಂಭವಾಗಿ ಕಲಿಯುಗದ ಮೊಟ್ಟ ಮೊದಲಿಗೆ 1000 ವರ್ಷದ ಒಳಗಿನ ಭಾಗ. ತ್ರೇತಾಯುಗದೊಳಗೆ ನಾನು ರಾಮನಾಗಿ ಹುಟ್ಟಿದಾಗ ನನ್ನ ಹೆಂಡತಿಯಾದ ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ. ಆಗ ರಾವಣನ ಬಳಿ ನನ್ನ ಸೀತೆ ಹೇಗಿರ್ತಾಳೆ? ಸಾಧ್ಯವಿಲ್ಲ. ಅದಕ್ಕಾಗಿ ಅಗ್ನಿದೇವನ ಮಗಳಾದ ವೇದವತಿ, ಆ ವೇದವತಿ ದೇವಿಯನ್ನು ನಿಲ್ಲಿಸಿ ತನ್ನ ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ವೇದವತಿಯನ್ನು ಒಳಗೆ ಇಟ್ಟು ಸೀತೆ ಏನ್ ಮಾಡ್ತಾಳೆ? ಕೈಲಾಸಕ್ಕೆ ಹೋಗಿ ಬಿಡ್ತಾಳೆ. ಆಗ ಈ ಪ್ರತಿಕೃತಿಯನ್ನು ರಾವಣ ಎತ್ತಿಕೊಂಡು ಹೋದ. ತಿರುಗಿ ನಾನು ಯುದ್ಧ ಮಾಡಿದೆ, ರಾವಣನನ್ನು ಸಂಹಾರವನ್ನು ಮಾಡಿದೆ, ಆಮೇಲೆ ಆ ಸೀತೆಯನ್ನು ಕರೆದುಕೊಂಡು ಬಂತು. ಆಗ ಸೀತೆಗೆ ಹೇಳಿದೆ, ನೀನು ಪರಾಮೃಷ್ಟಳಾಗಿದ್ದೀಯ, ಆದ್ರಿಂದಾಗಿ ಅಗ್ನಿಯಿಂದಲೇನೆ ಶುದ್ಧಿ. ಯಾವುದೇ ವಸ್ತುವಿನ ಶುದ್ಧಿ ಅಗ್ನಿಯಿಂದಲೇನೆ. ಇವತ್ತು ನಾವು ಸೈನೆಟ್ ಹಾಕ್ತೇವೆ, ನಿರ್ಮಾ ಹಾಕ್ತೇವೆ, ಆ ಪೀತಾಂಬರಿ ಹಾಕ್ತೇವೆ, ಈ ಎಲ್ಲದರಿಂದಲೂ ಬೆಳ್ಳಗಾಗತ್ತೆ ಪಾತ್ರೆಗಳು, ಆದರೆ ಶುದ್ಧಿ ಆಗುವುದಿಲ್ಲ. ಶುದ್ಧಿ ಆಗುವುದು ಅಗ್ನಿಗೆ ಸಂಬಂಧಪಟ್ಟ ಬೂದಿ, ಇವರಿಂದಲೇನೇ ಪದಾರ್ಥಗಳ ಶುದ್ಧಿ. ಅದಕ್ಕಾಗಿಯೇನೆ ಹಲ್ಲುಜ್ಜುವುದು ಕೂಡ ಬೂದಿಯಿಂದ ಉಜ್ಜುತ್ತಿದ್ರು. ಯಾಕೆ? ಶುದ್ಧಿ ಇರಲಿ ಅಂತ. ಪ್ರತಿಯೊಂದು ವಸ್ತುವಿಗೂ ಕೂಡ. ಹಾಗಾಗಿ ನಾವು ನಮ್ಮ ವಿದ್ಯಾಪೀಠದಲ್ಲಿ ಇರುವಾಗ ಇವತ್ತು ಏನ್ ಧರ್ಮ ಬಹಳ ವಿಚಿತ್ರವಿದೆ. ನಾವು ವಿದ್ಯಾಪೀಠದಲ್ಲಿ ಇರುವಾಗ ನಮ್ಗೆಲ್ಲರಿಗೂ ಒಂದೊಂದು ತಟ್ಟೆಗಳನ್ನು ಕೊಟ್ಟಿದ್ರು. ನಿತ್ಯ ಎಲ್ಲಿಂದ ಆಗ್ಬೇಕು 200 ಜನ ಹುಡುಗರು ಅಂತ ಹೇಳೋದು. ನನ್ನ ತಟ್ಟಿಯೊಳಗೆ ತಪ್ಪಿ ಏನಾದ್ರೂ ಇನ್ನೊಬ್ಬರು ಊಟ ಕೂತ ಅಂತಂದ್ರೆ ಆ ತಟ್ಟಿ ಕೆಂಡ ಹಾಕಿ ಗೋಮಯ ಹಚ್ಚಿ ಕೆಂಡ ಹಾಕಿ ಶುದ್ಧ ಮಾಡಿ ಕೊಡ್ಬೇಕು. ಆಮೇಲೇನೆ ಆ ತಟ್ಟಿ ನಾ ಬಳಸೋದು. ಇವತ್ತು ಏನೇನೇನೇನು ಯಾರ್ಯಾರಿಗೂ ಏನೂ ಸಂಬಂಧ ಇಲ್ಲ. ಯಾರ ತಟ್ಟಿ ಯಾರು ಬೇಕಾದವರು ಊಟ ಮಾಡ್ಬೋದು, ಯಾರ ತಟ್ಟಿಯೊಳಗೆ ಏನು, ಹಾಗೆಲ್ಲ ನಮ್ಮಲ್ಲಿ ಇಲ್ಲವೇ ಇಲ್ಲ. ದೇವರ ಪಾತ್ರೆಗಳು ಅಂತಂದ್ರೆ ಆಚಮನಕ್ಕಾಗಿ ಇರುವ ವಾಟಗ, ಅದು ಆಚಮನಕ್ಕೆ ಮೀಸಲು. ಇವತ್ತು ಅದನ್ನು ಆಚಮನಕ್ಕಿಟ್ಟೆ, ನಾಳೆ ದೇವರಿಗೆ ಅಭಿಷೇಕ ಮಾಡ್ಲಿಕ್ಕಿಟ್ಟೆ, ನಾಡ್ದು ಇನ್ನೊಂದಕ್ಕಿಟ್ಟೆ, ನಾಡ್ದು ಮತ್ತೊಂದಕ್ಕಿಟ್ಟೆ, ಹಾಗೆಲ್ಲ ಇಲ್ಲವೇ ಇಲ್ಲ. ಯಾವ ವಸ್ತುವನ್ನು ಯಾವುದಕ್ಕಾಗಿ ಬಳಸ್ತೇವೆ ಆ ವಸ್ತು ಅದಕ್ಕಾಗಿಯೇನೇ ಮೀಸಲು. ಹಾಗಾಗಿ ದೇವರ ವಸ್ತ್ರವನ್ನು ಹೊರ ತರುವುದಿಲ್ಲ. ಯಾಕೆ? ದೇವರ ವಸ್ತ್ರ ಅದು ದೇವರಿಗೇ ಮೀಸಲು. ಅದು ನಾವೆಲ್ಲೋ ಮಾರಿಗಿರಿ ಮುಖ ಒರೆಸಿಕೊಂಡು ಅದನ್ನು ಒಯ್ದು ನಾವು ದೇವರಿಗೆ ಪುಣ್ಯಕ್ಕೆ ಆ ಖರ್ಚಿಫನ್ನು ದೇವ್ರ ಪೂಜೆಗೆ ಬಂದಿಲ್ಲ. ಅದು ಬರೋ ಪ್ರಸಂಗ ಬಹಳ ದೂರ ಏನಿಲ್ಲ. ಹಾಗೆಲ್ಲ ನಮ್ಮಲ್ಲಿ ಆಗುವ ಹಾಗೇ ಇಲ್ಲ. ಆದ್ರಿಂದಾಗಿ ಯಾರು ಮನೆಯೊಳಗೆ ತಟ್ಟಿಯೊಳಗೆ ಊಟ ಮಾಡ್ತಿರ್ತೀರಿ, ಎಲ್ಲರೂ ಹಿರಿಯರಿದ್ದೀರಿ, ದಯಮಾಡಿ ನಮ್ಮ ತಟ್ಟಿ, ಹುಡುಗರ ತಟ್ಟಿ, ಮಕ್ಕಳ ತಟ್ಟಿ, ನಮ್ಮ ತಟ್ಟಿಗಳು 5 ರೂಪಾಯಿ ಕೊಟ್ಟು ಎಲ್ಲಿ ತಂದು ಹಾಕೊಂಡು ಊಟ ಮಾಡೋದು ಬಹಳ ಕಷ್ಟ. ಹಾಗಾಗಿ ಅದೆಲ್ಲ ಬೇಡ. ಆದರೆ ನಾವು ಬಳಸುವ ತಾಟುಗಳು ಕೂಡ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಹಾಗಾಗಿ ಯಾವ ವಸ್ತುವಿನ ಶುದ್ಧಿಯೂ ಕೂಡ ಅಗ್ನಿಯಿಂದಲೇನೆ. ಹಾಗಾಗಿ ಅಗ್ನಿಯಲ್ಲಿ ಪ್ರವೇಶವನ್ನು ಮಾಡು ಅಂತ ಹೇಳಿದಾಗ ಅಗ್ನಿಯೊಳಗೆ ಪ್ರವೇಶ ಮಾಡಿದಾಗ ಇಬ್ರು ಬಂದರು. ಆಗ ನೈಜವಾದ ಸೀತಾದೇವಿ ರಾಮನ ಬಳಿ ಬಂದು ಹೇಳ್ತಾಳೆ, ನೋಡ್ರಾಮ, ನಂದೆಲ್ಲಾ ಕಷ್ಟವನ್ನು ರಾವಣನಲ್ಲಿ ನಿಂತು ಇವಳ ಅನುಭವಿಸಿದ್ದಾಳೆ, ಆದ್ರಿಂದಾಗಿ ಪ್ಲೀಸ್ ಇವಳನ್ನು ಮದುವೆ ಮಾಡಿಕೊ. ಲಕ್ಷ್ಮೀ ದೇವಿಯ ದೊಡ್ಡಸ್ತನಿಕೆ ನೋಡು. ಯಾವ ಹೆಣ್ಣು ಹೇಳಿಯಾಳು ಎದುರಿಗೆ ನಿಂತು ನೀನು ಇನ್ನೊಂದು ಮದುವೆ ಮಾಡಿಕೊ ಅಂತ? ಹಿಸ್ಟ್ರಿ ಒಳಗೆ ನಾವು ಕಾಣುವುದಿಲ್ಲ. ಆದ್ರೆ ಲಕ್ಷ್ಮೀ ದೇವಿ ಒಂದು ವಿಪರೀತ ಅವಳು ಹೇಳ್ತಾಳೆ, ರಾಮ ಮದುವೆ ಮಾಡಿಕೊ ಅಂತ. ಯಾಕೆ ಹೇಳಿದ್ಲು ಲಕ್ಷ್ಮೀದೇವಿ? ಯಾಕೆ ಹೇಳಿದ್ಲು? ಈಗ ತಾನೇನು ಚಂದಿಲ್ಲ?
ಅಥವಾ ತನ್ನಲ್ಲೇನು ಕರ್ತೃತ್ವ ಶಕ್ತಿ ಇಲ್ಲ, ಹುಚ್ಚಿದ್ದಾಳ್ನ, ಏನಿದ್ದಾಳ್ನ, ತನ್ನಲ್ಲೇನು ಮೈನಸ್ ಇದೆನಾ? ಅಲ್ಲ. ಲಕ್ಷ್ಮೀ ದೇವಿಗೆ ಏನ್ ಕಾನ್ಫಿಡೆಂಟ್ ಅಂದ್ರೆ, ನನಗೇನು ಕೊಡಬೇಕಾಗಿದ್ದಿಲ್ಲ, ದೇವರಾದ್ರೂ ಸ್ವಲ್ಪ ಹಿಂದೆ ಮುಂದೆ ಮಾಡುವುದಿಲ್ಲ, ಏನು ಕಡಿಮೆ ಮಾಡುವುದಿಲ್ಲ. ಅಂದ್ಮೇಲೆ ನನಗ್ ಕೊಡೋದು, ನನಗೆ ಸಿಗೋದು, ನನಗೆ ಸಿಕ್ಮೇಲೆ ನೀ ಏನಾದ್ರೂ ಮಾಡ್ಕೋ, ಒಂದೇ ಹಾಕೋ, ಮುಂದಿನ ಜನ್ಮದೊಳಗೆ 16,108 ಮಾಡ್ಕೋ ಹೋಗು, ನನಗೇನು ಸಮಸ್ಯೆ ಇಲ್ಲ. ಇದು ಲಕ್ಷ್ಮೀ ದೇವಿಯ ಸ್ವಚ್ಛತೆ, ಶುದ್ಧತೆ, ಅವಳ ಒಂದು ಪ್ರಾಮಾಣಿಕತೆ. ಆಗ ಶ್ರೀರಾಮ ಹೇಳ್ತಾನೆ, ಇಲ್ಲ, ಈ ಜನ್ಮದೊಳಗೆ ನಾನು ಒಂದೇ ಮದುವೆ, ಏಕಪತ್ನಿ ವ್ರತಸ್ಥ, ಎರಡನೇ ಮದುವೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮುಂದಿನ ಜನ್ಮದಲ್ಲಿ ಮಾಡಿಕೋ. 16,108 ಆಲ್ರೆಡಿ ಫಿಕ್ಸ್ ಆಗಿದೆ. ಹಾಗಾದ್ರೆ ಏನು ಅಂತಂದ್ರೆ, 28ನೆಯ ಕಲಿಯುಗದೊಳಗೆ ಸ್ವಯಂ ನಾನು ಏನಂತಾರೆ, ಪದ್ಮಾವತಿಗಾಗಿ ಪ್ರತ್ಯೇಕ ರೂಪವನ್ನು ತಾಳಿ ಬಂದು ಇವಳನ್ನು ಮದುವೆ ಮಾಡಿಕೊಳ್ತೇನೆ ಅಂತ ನಾನು ಅವತ್ತೊಂದು ಮಾತು ಕೊಟ್ಟಿದ್ದೆಲ್ಲ, ಆ ವೇದವತಿಯೇ ಇವತ್ತು ಇಲ್ಲಿ ಪದ್ಮಾವತಿಯಾಗಿ ಹುಟ್ಟಿ ಬಂದಿದ್ದಾಳೆ. ಆದ್ದರಿಂದಾಗಿ ಅಮ್ಮ ಇವಳನ್ನು ಕೊಟ್ಟು ನನಗೆ ಮದುವೆಯನ್ನು ಮಾಡು ಅಂತ ಇಷ್ಟೆಲ್ಲ ಇತಿಹಾಸವನ್ನು ಹೇಳಿದಾಗ ಆಯಿತು ಅಂತ ಹೇಳಿ, ಅಲ್ಲೇ ಒಂದು ಕುದುರೆ ಇತ್ತು, ಕುದುರೆಯನ್ನು ಏರ್ತಾಳೆ. ಅಲ್ಲೋ ಶ್ರೀನಿವಾಸ, ಹೇಗೆ ಹೋಗ್ಬೇಕು ಹೇಳಿ, ನಾವು ದಾರಿ ತೋರಿಸ್ಕೊಡು, ದಾರಿ ತೋರಿಸ್ಕೊಡು, ಹೇಗೆ ಹೋಗ್ಬೇಕು, ಎಲ್ಲಿ ಹೋಗ್ಲಿ ನಾನು, ಈ ಗೂಗಲ್ ಮ್ಯಾಪ್ ಏನ್ ಕತೆ, ಆ ದೊಡ್ಡದಾಗಿರ್ತಕ್ಕಂಥ ಕಾಡು ಅರಣ್ಯ, ಅದರೊಳಗೆ ಎಲ್ಲ ಹೇಳಿ ನನಗೆ ಅಂತ ಹೇಳಿದಾಗ, ಏನಿಲ್ಲಮ್ಮ, ಇಲ್ಲಿಂದ ನೇರವಾಗಿ ಕೆಳಗೆ ಇಡಿ. ಕೆಳಗೆ ಹೋಗ್ತಾ ಇರುವಾಗ ಏನು ಮಧ್ಯ ಹಾದಿಯೊಳಗೆ ಕಪಿಲ ತೀರ್ಥ ಬರುತ್ತೆ, ಹೋಗಿ ಅಲ್ಲಿ ಸ್ನಾನವನ್ನು ಮಾಡು. ಸ್ನಾನವನ್ನು ಮಾಡಿ ರುದ್ರದೇವರಿಗೆ ಕ್ಷೀರಾಭಿಷೇಕ ಮಾಡಿಸು, ಅಭಿಷೇಕ ಮಾಡಿಸು. ಯಾಕಂದ್ರೆ ರುದ್ರದೇವರು ದಂಪತಿಗಳಿಗೆ ಅಭಿಮಾನಿಗಳು. ಹಾಗಾಗಿ ನಮ್ಮ ದಾಂಪತ್ಯ ಸುಖವಾಗಿರ್ಬೇಕಲ್ಲಮ್ಮ, ಹಾಗಾಗಿ ಚೆನ್ನಾಗಿ ಪೂಜೆಯನ್ನು ಮಾಡು. ಅಲ್ಲಿಂದ ಮುಂದೆ ಹೋಗು, ಪದ್ಮ ಸರೋವರ ಬರ್ತದೆ. ಆ ಪದ್ಮ ಸರೋವರದ ಹತ್ರ ರಾಮಕೃಷ್ಣರಿದ್ದಾರೆ, ನಂದೇ ಮೂಲ ರೂಪ. ಆ ರಾಮಕೃಷ್ಣರ ದರ್ಶನವನ್ನು ತೆಗೆದುಕೋ. ಅಲ್ಲಿಂದ ಮುಂದೆ ಹೋಗು, ನಾರಾಯಣಗಿರಿ ಬರುತ್ತೆ, ಅಲ್ಲಿಗೆ ಹೋಗು ಅಂತ ಇಷ್ಟು ಹೇಳಿ ದಾರಿಯನ್ನು ತೋರಿಸಿ ನಾರಾಯಣಪುರದ ಮಾರ್ಗವನ್ನು ಹೇಳಿ. ಅಲ್ಲ, ಮಾತಾಡ್ಲಿಕ್ಕೆ ಹೋಗ್ಬೇಕಾಗಿದೆ ನಂಗೆ ನಾರಾಯಣಪುರ, ಈ ನಡು ದೇವಸ್ಥಾನಗಳಿಗೆ ಯಾಕೆ ಹೋಗು ಅಂದರೆ, ನಮ್ಮ ಶಾಸ್ತ್ರ ಹೇಗೆ ಅಂತಾರೆ, ದಾರಿಯಲ್ಲಿ ಬರುವ ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಳ್ಳದೆ ಹೋದರೆ ಅದನ್ನು ಮೀರಿದ ಪಾಪ ಬರುತ್ತೆ. ಎಷ್ಟು ಕಡೆ ಅಂತ ನಾವು ಹಿಂಗೆ ಇಳಿದು ದರ್ಶನ ಮಾಡ್ಕೊಳ್ತಾ ಹೋಗ್ಬೇಕು ಅಂತಂದ್ರೆ, ಅವಶ್ಯವಾಗಿ ದರ್ಶನ ಮಾಡ್ಕೊಳ್ತಾ ಹೋದರೆ ನಮ್ಮ ಮಾರ್ಗ ಸುಲಭ ರೀತಿಯಿಂದ ಹೋಗಿಬಿಡುತ್ತೆ, ನಮ್ಮ ಕಾರ್ಯ ಅತ್ಯಂತ ವೈಭವದಿಂದ ಆಗುತ್ತೆ. ಇದನ್ನು ಸ್ವಾಮಿಗಳು ನಮ್ಮಿಂದ ಮಾಡಿಸ್ತಿದ್ರು, ಇವತ್ತು ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಮುಂಬೈಯಿಂದ ರಾಯಚೂರಿಗೆ ಬರಬೇಕು ಅಂತಂದ್ರೆ, ಸೋಲಾಪುರ ಬಂತು ಅಂತಂದ್ರೆ ಅಲ್ಲಿ ಕೆಳಗಿಳಿಸಿ ನಮಸ್ಕಾರ ಮಾಡಿಸ್ತಿದ್ರು. ಇಲ್ಲಿ ಪಂಡ್ರಪುರ ಇದೆ, ವಿಠಲ ಇದ್ದಾನೆ, ಸತ್ಯಧ್ಯಾನ್ ಇದ್ದಾರೆ, ನಮಸ್ಕಾರ ಮಾಡಿ ಅಂತ ಹೇಳಿ. ಕಲಬುರಗಿ ಬಂತು ಅಂತಂದ್ರೆ ಅಲ್ಲಿ ಇಳಿದ್ರೆ ನಮಸ್ಕಾರ ಮಾಡಿಸ್ಬೇಕು. ಇಲ್ಲಿ ಮಳಕೇಡದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರಿದ್ದಾರೆ, ಅಕ್ಷೋಭ ತೀರ್ಥರಿದ್ದಾರೆ, ನಮಸ್ಕಾರ ಮಾಡಿ ಅಂತ. ತುಂಗಭದ್ರಾ ಬಂತು ಅಂತಂದ್ರೆ ಅಲ್ಲಿ ಇಳಿಸ್ಬೇಕು, ನಮಸ್ಕಾರ ಮಾಡಬೇಕು, ಇಲ್ಲಿ ರಾಯರಿದ್ದಾರೆ ಅಂತ ಹೇಳಿ. ಯಾವ ಕಾರಣಕ್ಕೂ ಕೂಡ ಗುರುಗಳನ್ನು, ದೇವತೆಗಳನ್ನು, ಹಿರಿಯರನ್ನು ಮೀರಿ ಅವರ ದರ್ಶನವನ್ನು ತೆಗೆದುಕೊಳ್ಳದೇನೆ, ಅವರ ಸ್ಮರಣೆಯನ್ನು ಮಾಡದೆ ಹೋಗುವುದು ನಮ್ಮ ರೂಢಿಯಲ್ಲೇ ಇಲ್ಲ. ಎಷ್ಟು ವೈಭವದಿಂದ ಅನುಕೂಲವಾಗತ್ತೆ ಅಂತಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವಳು ನೇರವಾಗಿ ಬೆಟ್ಟ ಇಳಿದು ಎಲ್ಲಿಗೆ ಬರ್ತಾಳೆ, ಕಪಿಲ ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ರುದ್ರದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಅನೇಕ ಹೆಣ್ಣು ಮಕ್ಕಳದ ಒಂದು ಗುಂಪಿತ್ತು. ಮತ್ತೆ ಇಬ್ರು ಸೇರಿದ್ದಾರೆ ಅಂದ್ರೆ ಮೆಲ್ಲಕ್ಕೆ ಹರಟೆ ಪ್ರಾರಂಭವಾಗತ್ತೆ. ನೀವ್ ಯಾರು, ಏನು, ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ಹೆಂಗ್ ಬಂದಿರಿ, ಏನ್ ಕಾರಣ, ಏನ್ ಕತಿ ಅಂತ ಹರಟಿ ಪ್ರಾರಂಭ. ಆ ಎರಡು ಹರಟಿಗಳು ಹೀಗಿರುತ್ತೆ ಅಂತಂದ್ರೆ, ಒಂದ ಫಿಕ್ಸ್ ಮಾಡಿ ಬರ್ತಾರೆ, ಇಲ್ಲ ಒಡೆದು ಬರ್ತಾರೆ. ಹಾಗೆ ಹರಟಿ ಚಂದಾಗಿ ಪ್ರಾರಂಭವಾಯ್ತು. ಹಾಗಾದ್ರೆ ನಾವು ಆಕಾಶರಾಜನ ಮಗಳಾದ ಪದ್ಮಾವತಿ, ಆ ಪದ್ಮಾವತಿಯ ಮನಸ್ಸಿಗೆ ಯಾಕೋ ಸ್ವಲ್ಪ ಬೇರೆ ಪೀಡೆಯಾಗಿದೆ. ಹಾಗಾಗಿ ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರೆ, ರುದ್ರದೇವರಿಗೆ ಕ್ಷೀರಾಭಿಷೇಕ ಮಾಡಿಸೋದಕ್ಕಾಗಿ ನಾವು ಬಂದಿದ್ದೇವೆ. ಆಗ ಬಕುಲಾದೇವಿ ಇಷ್ಟು ಸಂತೋಷವಾಯಿತು ಅಂತಂದ್ರೆ, ಬಕುಲ ಹೇಳ್ತಾಳೆ, ಹಾಗಾದ್ರೆ ಧರಣಿ ದೇವಿಯ ದರ್ಶನ ನನಗೂ ಆಗಬೇಕಾಗಿದೆ, ನಿಮ್ಮ ಜೊತೆಗೆ ಬಂದ್ರು ಸುಲಭವಾಗಿ ನಾ ರಾಣಿಯ ಮನೆಗೆ ಹೋಗ್ಬಿಡ್ತೇನಲ್ಲ. ಇಲ್ಲದೇ ಇದ್ದರೆ ಆ ಮೊದಲಿಗೆ ದ್ವಾರಪಾಲಕರು ಹಿಡಿತಾರೆ, ನೀ ಯಾರು, ಏನು, ಎಂತು ಕೇಳ್ತಾರೆ. ಒಳಗೋದ ಮೇಲೆ ರಾಜ, ಅಲ್ಲಿಂದ ರಾಣಿ, ಆ ರಾಣಿ ಮಾಲಿಗೆ ಹೋಗೋದ್ರೊಳಗೆ ಒಂದು 5-6 ದಿವಸ ಹಿಡಿಯುತ್ತೆ. ಯಾಕೆ, ಅಷ್ಟೆಲ್ಲ ಪ್ರೋಟೋಕಾಲ್ಗಳಿರುತ್ತೆ. ಅದನ್ನೆಲ್ಲ ದಾಟಿ, ಎಲ್ಲ ಸೆಕ್ಯೂರಿಟಿ ದಾಟಿ ಅಲ್ಲಿಗೆ ಹೋಗ್ಬೇಕು.
ಅದೆಲ್ಲ ಆಗುವುದಿಲ್ಲ. ನಿಮ್ಮ ಜೊತೆಗೆ ಬಂದು ಸುಲಭದೊಳಗೆ ಹೋದ್ರು. ಈ ಕಾರ್ಯ ಸುಲಭ ಹೇಗಾಯ್ತು? ಇಷ್ಟು ಸುಲಭದೊಳಗೆ ಹೇಗಾಯ್ತು? ಅವರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ತೆಗೆದುಕೊಂಡದ್ದಕ್ಕಾಗಿ ಆ ಮಾರ್ಗದಲ್ಲಿ ಇರುವ ದೇವರು ಏನು ಮಾಡಿದ ಅಂತಂದ್ರೆ, ಆ ದೇವತೆ ಏನು ಮಾಡಿದ ಅಂದ್ರೆ, ನೀನು ಯಾವ ಕಾರ್ಯಕ್ಕಾಗಿ ಹೊರಟಿದ್ದೀಯಲ್ಲ ಆ ಕಾರ್ಯ ನಿನಗೆ ಸುಲಭವಾಗತ್ತೆ, ಆ ಕಾರ್ಯ ಯಶಸ್ವಿ ಆಗತ್ತೆ. ಇಲ್ಲೇನು ಯಶಸ್ಸಿತ್ತು ಅಂತಹದ್ದು? ಇಲ್ಲಿ ಎಷ್ಟು ವಿಘ್ನಗಳಿತ್ತು. ಅವನು ರಾಜ, ಹುಡುಗಿ ರಾಜನ ಮಗಳು, ಇವನು ಫಕೀರ. ವರಾಹದೇವರು ಒಂದು ಚೌಕ ಭೂಮಿ ಕೊಟ್ಟಾರ ಎಂಬ ಕಾರಣಕ್ಕಾಗಿ ಆ ಭೂಮಿ ಒಳಗಿದ್ದಾನೆ. ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನೂ ಇಲ್ಲ. ಒಬ್ಬ ಮುದುಕಿ ತಾಯಿ ತಾನ್, ಇಬ್ಬರು ಬಿಟ್ರೆ ಇನ್ನೇನಿಲ್ಲ. ಇಂಥ ಹುಚ್ಚು ಹುಡುಗ, ಇಂಥ ಬೇಕಾ ಹುಡುಗ ಹೋಗಿ ನಾನು ನಿಮ್ ಮಗಳು ಕೊಡ್ತೇನೆ ಅಂತಂದ್ರೆ ಯಾವ ರಾಜ ಕೊಟ್ಟಾನ? ಯಾವ ರಾಣಿ ಒಪ್ಪ್ಯಾಣ? ಹಾ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಸೇವೆ ಮಾಡಿ ಹೋದದ್ದಕ್ಕಾಗಿ ಮನೋಭಿಮಾನಿಗಳು ರುದ್ರದೇವರು. ಆದ್ದರಿಂದಾಗಿ ಆ ಎದುರಿನ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮಾಡಿ ಅವನು ಶ್ರೀನಿವಾಸ ಎಂಥವನಾದ್ರೂ ಆಗಿರ್ಲಿ ಅವನಿಗೆ ಕೊಟ್ಟು ಮದುವೆ ಮಾಡ್ತೇವೆ. ಭಾರಿ ವಿಚಿತ್ರ. ಶ್ರೀನಿವಾಸನ್ನ ಆಕಾಶ ರಾಜ ಧರಣಿ ದೇವಿ ನೋಡೇ ಇಲ್ಲ. ಹುಡುಗನ್ ನೋಡಿದ್ದೆ ಯಾರು? ಪದ್ಮಾವತಿ. ಹುಡುಗಿಯನ್ನು ನೋಡಿದ್ದೆ ಯಾರು? ಶ್ರೀನಿವಾಸ. ಬಕುಲಾದೇವಿ ಪದ್ಮಾವತಿಯನ್ನು ನೋಡಿಲ್ಲ, ಆಕಾಶ ರಾಜ ಧರಣಿ ದೇವಿ ಶ್ರೀನಿವಾಸನ್ ನೋಡಿಲ್ಲ. ಇಂತಹ ವಿಪರೀತ ವಾತಾವರಣದೊಳಗೆಯೂ ಕೂಡ ಕೆಲಸ ಯಶಸ್ವಿಯಾಗಿ ಬರಬೇಕು ಅಂತಂದ್ರೆ ಮಾರ್ಗ ಮಧ್ಯದೊಳಗೆ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನು ತೆಗೆದುಕೊಂಡು ಹೋದದ್ದಕ್ಕಾಗಿ ಇಷ್ಟೆಲ್ಲ ಕೆಲಸವಾಯಿತು. ಬಕುಲಾದೇವಿ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರುವಾಗ ಶ್ರೀನಿವಾಸ ವಿಚಾರವನ್ನು ಮಾಡಿದ. ಈಚೆ ಏಕಪುತ್ರೋ ಹ್ಯಪುತ್ರ ಸ್ಯಾತ್ ಏಕನೇತ್ರೋ ಹ್ಯನೇತ್ರವಾನ್. ಒಂದು ಕಣ್ಣಿದ್ದರೆ ಅವನಿಗೆ ಕಣ್ಣಿದ್ದ ಹಾಗೆ ಲೆಕ್ಕಕ್ಕಲ್ಲ. ತಪ್ಪಿ ಏನಾದರೂ ದುರ್ಘಟನೆಯಾಗಿ ಆ ಎರಡನೇ ಕಣ್ಣು ಹೋಯ್ತು ಅಂತಂದ್ರೆ ಇನ್ನು ಅವನ ಲೈಫ್ ಟೈಮ್ ಕುರುಡ. ಏಕಪುತ್ರ ಹ್ಯಪುತ್ರ ಸ್ಯಾತ್. ಒಬ್ಬ ಮಗ ಇದ್ದರೆ ಮಗ ಇದ್ದಾನೆ ಎನ್ನುವ ಲೆಕ್ಕದೊಳಗೆ ಅವನು ಬರುವುದಿಲ್ಲ. ಯಾವಾಗಲೂ ಟೆನ್ಷನ್, ಯಾವಾಗಲೂ ಜವಾಬ್ದಾರಿ. ಅವನಿಗೆ ಏನು ಆಗದೆ ಇದ್ದ ಹಾಗೆ ನೋಡ್ಕೊಳ್ತಾ ಹೋಗ್ಬೇಕು. ತಪ್ಪಿ ಏನಾದ್ರೂ ಆಯ್ತು ಅಂತಂದ್ರೆ ಇನ್ನು ಲೈಫ್ ಟೈಮ್ ನಾವು ಒಬ್ಬರೇ ಒದ್ದಾಡಬೇಕಾಗತ್ತೆ. ಹೇಗೋ ಅದೇ ರೀತಿಯಾಗಿ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ, ಸ್ತ್ರೀಯರಿಗೆ ಒಪ್ಪಿಸಿದ ಕಾರ್ಯವೇನಿದೆ ಅದು ಯಶಸ್ವಿ ಆಗತ್ತೆ ಅಂತೇನ್ ಭರವಸೆ ಇಲ್ಲ. ಶ್ರೀನಿವಾಸ ಹೇಳೋ ಸ್ಟೇಟ್ಮೆಂಟ್. ಹಾಗಾಗಿ ನನ್ನ ಕಾರ್ಯವನ್ನು ನಾನೇ ಮಾಡಿಕೊಳ್ಳಬೇಕು ಅಂತ ವಿಚಾರವನ್ನು ಮಾಡಿದ. ವಿಚಾರವನ್ನು ಮಾಡಿದಾಗ ನಮ್ಮ ಟೆನ್ಷನ್ ಆಯ್ತು. ಹೆಗಲಿಗೆ ಹಚ್ಚಿ ದುಡಿಯೋರು ನಾವು ಹೆಣ್ಮಕ್ಕಳು. ಶ್ರೀನಿವಾಸ ಏನು ಹೆಂಗ್ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಹೇಳಿ. ಶ್ರೀನಿವಾಸ್ ಕೊಟ್ಟ ಸ್ಟೇಟ್ಮೆಂಟು ಸತ್ಯನೇ. ವೆಂಕಟೇಶ್ ದೇವ್ರ ಗುಡಿಗೆ ಪ್ರವಚನಕ್ಕೆ ಹೋಗ್ಬೇಕು ಅಂತ ಮನೆ ಬಿಟ್ಟಿರ್ತದೆ. ಅಲ್ಲಿ ನಡು ಸ್ಪೀಡ್ ಬ್ರೇಕ್ಗಳು, ಅವರು ಇವರು ಗೆಳೆಯರು ಅವರು ಇವರು ಭೇಟಿ ಆಗ್ತಾರೆ. ಭೇಟಿಯಾಗಿ ಮುಗಿಯೋದ್ರೊಳಗೇನೆ 6:30 ಆಗಿಬಿಡ್ತದೆ, 7 ಆಗಿಬಿಡ್ತದೆ. ಇನ್ನು ಹೋಗೇನ್ ಮಾಡೋಣ ಅಂತ ತಿರುಗಿ ಹೋಗ್ಬಿಡ್ತಾರೆ ವಾಪಸ್ಸು. ಕಾರ್ಯ ಏನಂತಾರೆ ವಿಘಟನವಾಗತ್ತೆ, ಸತ್ಯ. ಆದರೆ ಮಜಾ ಏನು ಅಂತಂದ್ರೆ ಶ್ರೀನಿವಾಸ ತೆಗೆದುಕೊಂಡ ರೂಪ ಯಾವುದು? ಸ್ತ್ರೀ ರೂಪವನ್ನೇ ಧಾರಣವನ್ನು ಮಾಡಿದ, ಕೊರವಂಜಿ ರೂಪವನ್ನು. ಯಾಕೆ ಅಂತಂದ್ರೆ ಕಾರ್ಯ ಯಶಸ್ವಿ ಆಗೋದು ಹಠ ಹಿಡಿದ ಸ್ತ್ರೀಯಿಂದಲೇನೆ. ತಾನು ಹಠ ಹಿಡಿದ್ಲು ಅಂತ ಆದರೆ ಆ ಕೆಲಸವನ್ನು ಪೂರ್ಣ ಮಾಡದ ಹೊರತು ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಜಿದ್ದು, ಅಷ್ಟು ಹಠ, ಅಷ್ಟು ಅದರೊಳಗೆ ತನ್ಮಯತೆ ಇರುತ್ತೆ ಎನ್ನುವುದನ್ನು ಕೂಡ ಶ್ರೀನಿವಾಸ ತಾನು ತೋರಿಸಿಕೊಡುವುದಕ್ಕಾಗಿ ಅತ್ಯದ್ಭುತವಾಗಿರ್ತಕ್ಕಂತಹ ಸ್ತ್ರೀ ವೇಷವನ್ನು ಧಾರಣವನ್ನು ಮಾಡಿದ. ಅದು ಹೇಗಿತ್ತು ಅಂತಂದ್ರೆ 600 ವರ್ಷದ ಮುದುಕಿ, ಅದ್ಭುತವಾದ ಹಿರಿಯ ಮುತ್ತೈದೆ, 600 ವರ್ಷದ ಹಿರಿಯ ಮುತ್ತೈದೆ. ಅವಳು ಎಂತಾರೆ ಕಿವಿಯೊಳಗೆ ಓಲೆಗಳನ್ನು ಹಾಕೊಂಡು, ಆ ಓಲೆಗಳು ಹಾಕೊಂಡು, ಇವತ್ತೆಲ್ಲ ಬಹಳ ಸಣ್ಣ ಸಣ್ಣ ಲೇಟ್ ವೇಟ್ ಬಂಗಾರದ್ದು ಹೆಚ್ಚು ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ₹1,00,000 ತೊಲಿ, ಅದು ಇನ್ನೇನು ತಗೋತೀವಿ, ಸಾಧ್ಯನೇ ಇಲ್ಲ. ಹೆಚ್ಚಿಗೆ ತಗೊಂಡ್ರು ಅದನ್ನು ಹಾಕೊಂಡ್ರೆ ಆಡ್ ಅನಿಸುತ್ತೆ. ಅದರಿಂದ ಯಾರು ಹಾಕೊಳ್ಳೋದಿಲ್ಲ. ಹಾಗೆಲ್ಲ ಹಳೇ ಜನರನ್ನು ನೋಡ್ಬೇಕು ನಾವು. ನಾವು ಹಾಕೊಂಡು ಓಲೆಗಳಿಂದಲೇನೆ ಕಿವಿ ಸ್ವಲ್ಪ ಈಗ ಜೋತ್ ಬಿದ್ದಿರ್ತದೆ, ಆಗಿನ ಕಾಲದವರು, ಅದು 600 ವರ್ಷದ ಮುದುಕಿ ಅಂತರು, ಅವಳು ಹಾಕೊಂಡದಕ್ಕಾಗಿ ಭುಜದವರೆಗೆ ಕಿವಿ ಬಂದಿತ್ತು ಅಂತ. ಅಷ್ಟು ವೃದ್ಧಳಾಗಿದ್ರು.
ಉಡ್ಲಿಕ್ಕೆ ಬಟ್ಟೆಗಿಲ್ಲ, ಉಟ್ಟ ಬಟ್ಟೆಗೆ ಅಲ್ಲಲ್ಲಲ್ಲಲ್ಲಲ್ಲ ಗಟ್ಟುಗಳನ್ನು ಹಾಕಿದ್ದಾಳೆ, ಹರಿದ ಬಟ್ಟೆಗಳು. ಬ್ರಹ್ಮದೇವರಿಗೆ ಹೇಳಿದೆ, ಬ್ರಹ್ಮ ಕೂಸಾಗಿ ಬರ್ತಾರೆ, ಬ್ರಹ್ಮದೇವರು ಕೂಸಾಗಿ ಬರ್ತಾರೆ. ಆಮೇಲೆ ರುದ್ರದೇವರಿಗೆ ಹೇಳ್ತಾರೆ ಕೋಲಾಗಿ ಬಾ ಅಂತ, ರುದ್ರದೇವರು ಕೋಲಾಗಿ ಬರ್ತಾರೆ. ಬ್ರಹ್ಮಾಂಡ ಜಗತ್ತಿಗೆ ಆಧಾರವಾದ ಬ್ರಹ್ಮಾಂಡವೇ ಏನಂತಾರೆ ಬುಟ್ಟಿಯಾಗಿ ಬರ್ತದೆ. ಬುಟ್ಟಿಯೊಳಗಿರುವ ಧಾನ್ಯಗಳೆಲ್ಲ ನವಗ್ರಹಗಳು ದೇವತೆಗಳಾಗಿ ಬರ್ತಾರೆ. ವಿಕೀರ್ಯ ಕೇಶಪುಂಕಾನಿ, ಕೂದಲುಗಳನ್ನೆಲ್ಲ ಹರಡಿಕೊಂಡಿದ್ದಾಳೆ. 600 ವರ್ಷದ ಆ ಮುದುಗಿಗೂ ಬೆನ್ನಿನವರಿಗೆ ಕೂದಲ ತುಂಬಿದ್ದು ಅಷ್ಟು. ಯಾಕೆ ದೇವರೇ ದೇವರು ವೈಭವದಿಂದ ಹರಿದುಕೊಂಡಿದ್ದಾನೆ. ಈ ಗುಲುಗುಂಜಿ ಕೆಂಪನ್ನು, ಆ ಗುಲುಗುಂಜಿಯಿಂದ ನಿರ್ಮಾಣವನ್ನು ಮಾಡಿದ ಹಾರ ಹಾಕೊಂಡು ಯಾಕೆ ಶೃಂಗಾರ ಮಾಡಿಕೊಳ್ಬೇಕು? ಶೃಂಗಾರವಿಲ್ಲದೆ ಮುತ್ತೈದೆ ಇರುವ ಹಾಗಿಲ್ಲ. ಬಡತನವಿರ್ಲಿ, ದಾರಿದ್ರ್ಯವಿರ್ಲಿ, ಶ್ರೀಮಂತಿಕೆ ಇರ್ಲಿ, ಏನಾದ್ರೂ ಇರ್ಲಿ, ಶೃಂಗಾರವಿಲ್ಲದೆ ಚಂದಾಗಿ ಅಲಂಕಾರವನ್ನು ಮಾಡಿಕೊಳ್ಳದೆ ಇರುವ ಹಾಗೇನೇ ಇಲ್ಲ. ಆದ್ರಿಂದಾಗಿ ಆ ಮುತ್ತೈದಿ ಪಾಪ ತಾನು ತನಗೇನು ಸಿಕ್ಕತ್ತೋ, ತನ್ನ ಒಂದು ವೃತ್ತಿಯೊಳಗೆ ಏನು ಸಿಗತ್ತೋ ಅದರಿಂದಲೇನು ಶೃಂಗಾರವನ್ನು ಮಾಡಿಕೊಳ್ತಾಳೆ. ಸಾಕಷ್ಟು ವರ್ಣನೆಯನ್ನು ಮಾಡ್ತಾರೆ. ಪುಲಿಂದ ವೇಷಧಾರೀಸ ಚಕ್ರೇ ತದ್ವೇಷಭೂಷಣಂ ಚೀರವಸ್ತ್ರಂ ತಥೋ ಬದ್ವಾ ಛಿದ್ರ ಕಂಚುಕ ರಂಜಿತ ಗುಂಜಾಮಣಿ ವಿಭೂಷಾಂಗ ಶಂಖಬದ್ಧ ಸುಹಾರಿಕ. ಸಣ್ಣ ಸಣ್ಣ ಶಂಖಗಳು, ಆ ಶಂಖದಿಂದ ಮಾಡಿದ ಹಾರಗಳು ಇರ್ತದೆ. ಆ ಹಾರಗಳನ್ನು ನೆಕ್ಲೆಸ್ ತರ ಹಾಕಿಕೊಳ್ತಾಳೆ. ಚಂದಾಗಿ ಶೃಂಗಾರವನ್ನು ಮಾಡಿಕೊಂಡು ಒಂದು ದೊಡ್ಡದಾದ ಬಟ್ಟೆ, ಆ ಬಟ್ಟೆಯೊಳಗೆ ಕೂಸನ್ನು ಕಟ್ಟಿಕೊಂಡು ಬೆನ್ನಿಗೆ ಹಾಕೊಳ್ತಾಳೆ. 7 ತಿಂಗಳದ ಕೂಸು, ಅದನ್ನು ಹಾಕಿಕೊಂಡು ಕೈಯೊಳಗೆ ಕೋಲ್ ಹಿಡ್ಕೊಂಡು ನೇರವಾಗಿ ಅಲ್ಲೂ ಇಲ್ಲೂ ಎಲ್ಲೂ ಹೋಗದೇನೆ ಆಕಾಶ ರಾಜರ ಪಟ್ಟಣದೊಳಗೆ ಓಡಾಡ್ತಾ ಇದ್ದಾಳೆ. ಯಾರಿಗೇನು ಕಷ್ಟವಿದೆ, ಯಾರಿಗೇನು ಆಪತ್ತುಗಳಿದೆ, ಆ ಆಪತ್ತುಗಳನ್ನು ಪರಿಹಾರ ಮಾಡೋದಕ್ಕಾಗಿ ನಾನಿದ್ದೇನೆ ಅಂತ ಹೇಳಿ ಅಲ್ಲಲ್ಲೇ ಓಡ್ತಾ ಇರ್ತಾಳೆ. ಆ ಗ್ರಾಮಿಕರು, ಉಳಿದ ಎಲ್ಲ ಹೆಣ್ಣು ಮಕ್ಕಳು ಸೇರಿಕೊಂಡು ಅವಳ ಧ್ವನಿಯನ್ನು ಕೇಳಿ ಧರಣಿ ದೇವಿ ಹತ್ರ ಬರ್ತಾರೆ. ಅಮ್ಮ ಧರಣಿಯೇ, ಒಬ್ಬ ನರನಾರಾಯಣರ ಆಶ್ರಮದಿಂದ ಬಂದಿದ್ದಾಳೆ. ಭಾರಿ ತೇಜಸ್ವಿಯಾದ ಮುತ್ತೈದೆ ಇದ್ದಾಳೆ. ಮುಖದ ಮೇಲೆ ಅದ್ಭುತವಾದ ಕಳೆ ಇದೆ. ಅವಳು ಹೇಳ್ತಾ ಇದ್ದಾಳೆ, ಬಂದವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡ್ತಿರ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಅವಳ ಮಾತಿನ ಮೇಲೆ ನಮಗೆ ವಿಶ್ವಾಸ ಬರ್ತಾ ಇದೆ. ನೀನು ಕರೆಸಲ್ಲ, ಪದ್ಮಾವತಿಯ ದುಃಖ ಓದಿತ್ತು, ಕರೆಸ್ ನೋಡು ಅಂತ ಹೇಳಿದಾಗ ಧರಣಿ ದೇವಿ ಭಾರಿ ಖುಷಿಯಾಗಿ, ಹೋಗಿ ಕರ್ಕೊಂಡ್ಬರ್ರಿ, ಹೋಗಿ ಬೇಗ ಕರ್ಕೊಂಡ್ಬರ್ರಿ ಅಂತ ಹೇಳಿದಾಗ ಎಲ್ಲ ಹೆಣ್ಣು ಮಕ್ಕಳು ಓಡೋಗಿ ಅಮ್ಮ ಬರ್ಬೇಕಂತೆ. ಆಗ ಧರ್ಮದೇವಿ ಹೇಳ್ತಾ, ಕರೆದು ಕೂಡಲೇ ಎಂದು ಹೋಗ್ಬಾರ್ದು, ಬಹಳ ಮಜಾ ಇರೋದಿಲ್ಲ, ವ್ಯಾಲ್ಯೂ ಇರೋದಿಲ್ಲ. ಖಾಲಿ ತನ್ ಬಿಡು ಬಂದಾನಂತ ತಿಳ್ಕೊತಾರೆ. ಹಾಗೆಲ್ಲ ಸ್ವಲ್ಪ ತೋರಿಸ್ಬೇಕು. ಧರ್ಮದೇವಿ ಹೇಳ್ತಾಳೆ, ಅಹಂ ದರಿದ್ರ, ನಾನು ನೋಡಿದ್ದೆ ಕೆಟ್ಟ ಬಡವಳು, ದರಿದ್ರ, ಕುಟಿಲ, ಏನ ಸಾಬಾಲ ಭಾಗ್ಯ ಸಂಯುತ. ಆ ಹುಡುಗಿ ಅರ್ಥಾತ್ ಆ ಧರಣಿ ದೇವಿಯು ಭಾರಿ ಶ್ರೀಮಂತಳು. ನಮ್ಮಂತವ್ರಿಗೆ ಯಾಕೆ ಕರೀತಾರೆ ಗೊತ್ತಾ? ತಾವು ಮೇಲ್ ಕೂಡ್ತಾರೆ, ನನ್ನ ಬಟ್ಟಿ, ನನ್ನ ಕೂಸು, ನನ್ನ ಧ್ವನಿ, ನನ್ನ ಮಾತು ನೋಡ್ತಾರೆ, ನಗುತ್ತಾರೆ. ಜೊತೆಗಿಂತ ನೀವೆಲ್ಲರೂ ನಗುತ್ತೀರಿ, ಮಜಾ ಮಾಡ್ತೀರಿ. ನಿಮಗೊಂದು ಟೈಮ್ ಪಾಸ್ ಮಾಡೋದಕ್ಕಾಗಿ ನಾನು ಯಾಕೆ ಬರ್ಲಿಕ್ಕೆ? ನಾನು ಬರುವುದಿಲ್ಲ. ನಾವೆಲ್ಲ ಸಣ್ಣ ಸಣ್ಣ ಹುಡುಗರನ್ನ ನಾವು ನೋಡ್ಕೋತೇವೆ. ಅಂತ ಶ್ರೀಮಂತರ ಮನೆಗೆಲ್ಲ ನಮ್ಮನ್ನು ಕರಿಬೇಡ್ರಿ, ನಾವು ಬರುವುದಿಲ್ಲ ಅಂತ ಹೇಳಿದಾಗ ಸ್ವಯಂ ಧರಣಿ ದೇವಿ ಓಡಿ ಬರ್ತಾಳೆ. ಅಮ್ಮ ಹಾಗೆಲ್ಲ ಅಲ್ಲ, ನನಗೆ ನಿಜವಾಗಿ ಕಷ್ಟ ಇದೆ, ಕಷ್ಟ ಪರಿಹಾರಕ್ಕಾಗಿ ನೀನು ಬರಬೇಕು, ಬಾ ಅಂತ ಹೇಳಿದಾಗ ಬರ್ತಾಳೆ. ಬಂದಾಗ ಧರ್ಮದೇವಿ ವಾಚ ಮಯಾ ನಿಗದಿತಂ ವಾಕ್ಯಂ ಅಸತ್ಯಂ ಚೇನ್ ಮನಸ್ವಿನಿ ಪುರಾನ್ ನಿಷ್ಕಾಸ್ಯ ಮಾದೇವಿ ಛೇದನಂ ಕರಯೋ ಕುರು. ಅಮ್ಮ ನೋಡಿಲ್ಲಿ, ನಾನು ಹೇಳಿದ ವಿಷಯ ಏನಾದ್ರೂ ತಪ್ಪಿತ್ತು ಅಂತಾಗಿದ್ರೆ ನಾನು 2 ಕೈ ಕತ್ತರಿಸಿ ನಾನು ಊರು ಬಿಟ್ಟು ಹೊರಗೆ ಹಾಕ್ಬಿಡಿ. ಆದ್ರೆ ನಾ ಏನ್ ಹೇಳ್ತೀನಿ ಸತ್ಯ ಹೇಳ್ತೇನೆ, ತಪ್ಪು ಸುಳ್ಳು ನಾನು ದಾರಿ ಕೆಡಿಸೋದಿಲ್ಲ. ಭೂತಂ ಭವ್ಯಂ ಭವಿಷ್ಯಚ್ಚ, ಹಿಂದಾಗಿದ್ದು ಮುಂದಾಗೋದು ಇವತ್ತೇನ್ ನಡೀತಾ ಇದೆ ಎಲ್ಲವನ್ನೂ ಹೇಳ್ತೇನೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ರು. ದೊಡ್ಡದಾದ ಸಿಂಹಾಸನದ ಮೇಲೆ ಕೂಡಿಸಿ ತಾನಂದ್ ಮತ್ತೆ ಹೇಳು, ಏನ್ ಜ್ಯೋತಿಷ್ ಕಂಡ್ಕಂಡಂಗೆ ಹೇಳೋದ? ಎಲ್ಲಿ ಬೇಕಲ್ಲಿ? ಈ ಬಸ್ನಾಗ ಕೇಳ್ತಾರೆ, ಟ್ರೈನ್ದಾಗ ಕೇಳ್ತಾರೆ, ತಾವ್ ಹೆಂಗೋ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದು ಕೇಳ್ತಾರೆ. ಹಂಗೆಲ್ಲ ಇಲ್ಲೇ ಇಲ್ಲ ಜ್ಯೋತಿಷ ಹೇಳೋದು. ಧರ್ಮದೇವಿ ಹೇಳ್ತಾಳೆ, ಮಜ್ಜನಂ ಕುರು ಕಲ್ಯಾಣಿ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಶುದ್ಧವಾದ ಮಡಿಯಾದ ಬಟ್ಟೆಯನ್ನು ಉಟ್ಟುಕೊಂಡು ಬಾ. ನೀನು ಗುರುದೇವ ನಮಸ್ಕಾರಂ ಕುರು, ಗುರು ದೇವತಾ ದೇವರುಗಳಿಗೆ ನೀನು ನಮಸ್ಕಾರವನ್ನು ಮಾಡಿ ಬಾ. ಯಾಕೆ? ಜ್ಯೋತಿಷ್ಯವಾಗಲಿ ಅಥವಾ ವೈದ್ಯಕೀಯವಾಗಲಿ 50% ಸತ್ಯ, ಇನ್ನು 50% ಏನಿದೆ ನಮ್ಮ ಪುಣ್ಯ, ನಮ್ಮ ಇದರ ಮೇಲೆ ನಮ್ಮ ವಿಶ್ವಾಸ, ನಮ್ಮ ಭರವಸೆಯ ಮೇಲೆ ಫಲ ಕೊಡುವಂತಹದ್ದು.
ನಾವು ಯಾವ ದೇವರ ಹತ್ರ ಹೋಗದೆ, ನಮಸ್ಕಾರ ಮಾಡದೆ, ದೇವತೆಗಳ ಹತ್ರ ಹೋಗದೆ, ಏನೋ ಹೋಗಿ ಕೈ ಕೊಟ್ವಿ, ಜ್ಯೋತಿಷ್ಯ ನೋಡ್ರಿ ಅಂತ ಹೇಳಿದ್ರೆ ಅವ್ರು ಏನೋ ಹೇಳ್ತಾರೆ, ಹೇಳಿದ್ದೆಲ್ಲ ಮಾಡ್ಕೊತ ಹೋದ್ರಿಂದ ಫಲ ಸಿಗೋದಿಲ್ಲ. ಇಡೀ ಜೀವನ ಗುಡಿಗೆ ತಿಂದ್ರೂ ಕೂಡ ಅದೇನು ರೋಗ ಕಡಿಮೆ ಆಗೋದಿಲ್ಲ. ಹೋಗ್ತಾ ಇರುವಾಗ ಇಷ್ಟು ಶುದ್ಧವಾಗಿ ಗುರು ದೇವತಾ ದೇವರುಗಳಿಗೆ ನಮಸ್ಕಾರವನ್ನು ಮಾಡಿ ಧರಣಿ ದೇವಿ ಬರ್ತಾಳೆ. ಕಿಂ ಕಾರ್ಯಂ ವದ ಕಲ್ಯಾಣಿ ಕರೋಮಿ ತವ ಶಾಸನ. ಅಮ್ಮ ತಾಯಿ, ನೀ ಏನ್ ಹೇಳ್ತೀಯ ಹೇಳು, ನಾನು ಮಾಡ್ಲಿಕ್ಕೆ ಇರ್ತೇನೆ. ಆಗ ಆ ಕೊರವಂಜಿ ಹೇಳ್ತಾಳೆ ಏನಂತೆ, ನನಗೆ ಮರದ ಬಾಗಣ ಕೊಡು. ಧರಣಿ ದೇವಿ ಹಿಂಗ್ ಕಣ್ಣು ಮಾಡ್ತಾಳೆ, ಯಾಕೆ ಈಗ ಯಾಕೆ ಒಮ್ಮೆಲಿಗೆ? ನೀನು ಮರದ ಬಾಗಣ ಹೆಂಗ್ ಕೊಡ್ತೀಯ ಅದ್ರ ಮೇಲೆ ನಾ ಜ್ಯೋತಿಷ್ ಹೇಳ್ತೀನಿ. ನಾನು ನಮ್ ಕಡೆ ಎಲ್ಲ ಬಂದಿರ್ತಾರೆ, ಒಂದು ಕುಂಡ್ಲಿ ಕೊಡ್ತಾರೆ, ಅದನ್ನೆಲ್ಲ ನೋಡಿ ಹೇಳಲಿಕ್ಕೆ ಒಂದು 20 ನಿಮಿಷ. ಅದಾದ್ಮೇಲೆ ಆಚಾರ್ಯ ಇದೊಂದು ನೋಡ್ರಿಲ್ಲ, ಅದು ನೋಡಿದ್ಮೇಲೆ ಇನ್ನೊಂದು ತೆಗಿತಾರೆ, ಆಚಾರ್ಯ ಇದೊಂದು ನೋಡ್ರಿಲ್ಲ ಅಂತ ಹೇಳಿ ಒಂದು 2 ತಾಸು ಹಾಳು ಮಾಡಿ 11 ರೂಪಾಯಿ ಕೊಟ್ಟು ಹೋಗ್ತಾರೆ. ಹಿಂಗೆಲ್ಲ ಹೇಳಲಿಕ್ಕೆ ಯಾಕೆ, ನಾನೇ ಹೇಳಕ್ಕ? ಇವತ್ತಿನ ಆಚಾರಗಳು ದುರವಸ್ಥೆನೆ ಹಿಂಗ, ಬಾಯ್ ಬಿಟ್ಟು ದುಡ್ಡು ಹೇಳಂಗಿಲ್ಲ, ತಿಳ್ಕೊಂಡು ಕೊಡುವುದಿಲ್ಲ. ಹಾಗಾಗಿ ಅವ ಆಚಾರ್ಯ ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ. ಯಾರು ಬಾಯ್ ಬಿಟ್ಟು ಹೇಳ್ತಾರೆ ಅವರು ಸೇಫೆಸ್ಟ್. ಧರಣಿ ಕೊರವಂಜಿ ಹೇಳ್ತಾಳೆ, ಹಂಗೆಲ್ಲ ನಡೆಯೋದಿಲ್ಲ, ಮೊದಲಿಗೆ ನೀನ್ ಕೊಡು. ಹಾಗಾಗಿಯೇನೆ ಕಂಡಕ್ಟರು ಸಹ ನಮ್ ಕೈಯ ರೊಕ್ಕ ನೋಡಿದ ಮೇಲೆ ಟಿಕೆಟ್ ಹರಿತಾನೆ. ನಮ್ ಕೈಯ ರೊಕ್ಕ ಕಾಣಿಸದ ಹೊರತು ನಮ್ಮ ಮಾರಿ ನೋಡ್ಕೋತ ನಿಂತಿರ್ತಾನೆ, ಟಿಕೆಟ್ ಹರಿಯೋದಿಲ್ಲ. ಯಾಕೆಂತಂದ್ರೆ ಹಣದ ವಿಷಯದೊಳಗೆ ಜಗತ್ತಿನೊಳಗೆ ಯಾರಿಗೂ ಯಾರ ಮೇಲೂ ವಿಶ್ವಾಸ ಇಲ್ಲ. ಒಬ್ಬರಿಗೆ ವಿಶ್ವಾಸ ಅಂತಂದ್ರೆ ನೀವು ಕೊಟ್ಟದ್ರ ತಗೊಂಡು ಹೋಗ್ತೀವಿ ಅಂತವ್ರು ಆಚಾರ ಒಬ್ರೆ. ಕೊರವಂಜಿ ಹೇಳ್ತಾಳೆ, ಆಚಾರ ನೀ ಹಿಂಗ್ ಮಾಡಿದ್ರೆ ಹಾಳಾಗಿ ಹೋಗ್ತೀವಿ, ವಿಚಾರ ನೀನ್ ಜನ್ಮದೊಳಗೆ ಸಾಧಿಸಿಕೊಳ್ಳಿಕ್ ಸಾಧ್ಯವಿಲ್ಲ, ನೀನ್ ಮೊದಲಿಗೆ ಡಿಸೈಡ್ ಮಾಡಿ ಎನ್ನುವುದನ್ನು ಸೂಕ್ಷ್ಮವಾಗಿ ಸೂಚನೆಯನ್ನು ಮಾಡುವುದಕ್ಕಾಗಿ ಹೇಳ್ತಾಳೆ, ನನಗೆ ಉಪಾಯನವನ್ನು ಕೊಡು, ಮರದ ಬಾಗಿಣ ಕೊಡು. ಯಾಕಂದ್ರೆ ಮರದ ಬಾಗಿಣ ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಕೈ ಬಹಳ ದೊಡ್ಡದಾಗತ್ತೆ, ಅಷ್ಟರೊಳಗೆ ಮರ ಇರ್ತದೆ. ಆ ಮರದೊಳಗೆ ಏನಿರ್ತಾವ ದೇವರ ಬಲ್ಲ, ನಾ ಇನ್ನೂ ನೋಡಿಲ್ಲ ಅದನ್ನ. ಒಮ್ಮೆ ಯಾರಿಗಾದ್ರೂ ಕೊಟ್ಟಾಗ ಹೋಗಿ ಚೆಕ್ ಮಾಡಿ ಬರ್ಬೇಕಾಗಿದೆ, ಏನಾರ ಇಟ್ಟಿರ್ತಾರೆ ಅಂತ ಹೇಳೋದು. ಹಾಗೆಲ್ಲ ಒಬ್ಬರಿಗೂ ಉಪಯೋಗ, ಒಂದು ಹೊತ್ತಿಗೂ ಉಪಯೋಗವಾಗುವುದಿಲ್ಲ ಅಂದ್ಮೇಲೆ ಅದನ್ನು ಕೊಡ್ಬೇಕ್ಯಾಕೆ? ಅಟ್ಲೀಸ್ಟ್ ಒಂದು ದಿನಕ್ಕೆ ಬೇಕಾದ ಧಾನ್ಯಗಳಾದ್ರೂ ಅವ್ರಿಗೆ ಬಳಕೆ ಬರುವಷ್ಟು ಧಾನ್ಯಗಳನ್ನು ಇಟ್ಟಾದ್ರೂ ಕೊಟ್ಟು, ಬೆಳ್ಳಿ ಬೇಡ, ಬಂಗಾರ ಬೇಡ, ದುಡ್ಡು ಬೇಡ, ಇನ್ನೇನು ಬೇಡ, ವಸ್ತ್ರ, ಬಟ್ಟೆ, ಸೀರೆ ಯಾವುದು ಬೇಡ, ಅಟ್ಲೀಸ್ಟ್ ಧಾನ್ಯವಾದರೂ ಒಂದು ದಿನಕ್ಕೆ ಉಪಯೋಗವಾಗುವಷ್ಟು ಇಟ್ಟು ಕೊಟ್ರೆ ಅದೊಂದು ಕೊಟ್ಟದಕ್ಕೆ ಸಾರ್ಥಕ. ಅದು ಯಾವುದೋ ಒಂದು ಸಣ್ಣ ಮರದ ಬಾಗಣಕ್ಕಾಗಿ ನಾನು ಯಾಕೆ ಭೂತ ಭವ್ಯ ಭವಿಷ್ಯತ್ ಎಲ್ಲಾ ಭವಿಷ್ಯವನ್ನು ನಾನು ಯಾಕೆ ನೋಡಿಲ್ಲ? ಹಾಗೆಲ್ಲ ನುಡಿಯುವುದಿಲ್ಲ ಅಂತ ಕೊರವಂಜಿ ತಾನು ಗಟ್ಟಿಯಾಗಿ ಕುಳಿತುಕೊಂಡಾಗ ದೊಡ್ಡದಾಗಿರ್ತಕ್ಕಂಥ ಬಂಗಾರದ ಮೊರ, ಅದ್ರ ತುಂಬಾ ಮುತ್ತು ರತ್ನಗಳನ್ನು ತುಂಬಿ ಮೇಲೊಂದು ಬಂಗಾರದ ಮರವನ್ನು ಮುಚ್ಚಿ ಆ ಹಿರೇ ಮುತ್ತೈದಿಗೆ ಏನಂತಾರೆ ಮರದ ಬಾಗಿಣವನ್ನು ಕೊಡ್ತಾಳೆ. ದುಡ್ಡು ಕೊಟ್ಟ ಮೇಲೆ ಕೊಟ್ಟವ್ರದ್ದು ರಾಜ್ಯ, ದುಡ್ಡು ಕೊಟ್ಟ ಮೇಲೆ ಕೊಟ್ಟ. ಆಗ ಧರಣಿ ದೇವಿ ಹೇಳ್ತಾಳೆ, ಸತ್ಯಮ್ಮದ ಏನ್ ಹೇಳ್ತಿ ಸತ್ಯ ಹೇಳಿ ಈಗ, ಯಾಕೆ ನಾನ್ ಕೊಟ್ಬಿಟ್ಟೇನೆ, ಈಗ ನನ್ ಚಾಪ್ಟರ್ ಕ್ಲೋಸ್, ನಾನೇನ್ ಕೊಡ್ಬೇಕು ಕೊಟ್ಟಾಗ್ಬಿಟ್ಟಿದೆ, ನೀ ಏನ್ ಮಾಡಿಸ್ತೀಯ, ನೀ ಏನ್ ಹೇಳೋಕಿದ್ದೆ ಅದನ್ನು ಸರಿಯಾಗಿ ಹೇಳು ಅಂತ ಹೇಳಿದಾಗ ಧರ್ಮದೇವಿ ವಾಚ ಸತ್ಯಂ ವದಾಮಿ ಸುಶ್ರೋಣಿ, ನಾ ಏನ್ ಹೇಳ್ತೀನಿ ಸತ್ಯವಾದದ್ದೇ ಹೇಳ್ತೇನೆ. ಕೂಸು ಬಹಳ ಅಳ್ಳಿಕತ್ತದ, ಸ್ವಲ್ಪ ಅನ್ನ ತಂದ್ಕೊಡು, ಇವತ್ತಿಂದಿದ್ರೆ ಇವತ್ತಿನ ಚಲೋ, ಬೆಳಿಗ್ಗೆ ಮಾಡಿದ್ರೆ ಬೆಳಿಗ್ಗೆ ತಂದ್ಕೊಡು, ನಿನ್ನೆ ಮಾಡಿದ್ದಿದ್ರು ತಂದ್ಕೊಡು, ಹಳಸಿ ಹೋಗಿದ್ರು ನಡೀತ, ನಮ್ ಕೂಸೇನದ ಅಂತ ಹೇಳಿ ಟೆಸ್ಟ್ ಮಾಡಿದ ದೇವರು. ಏನಾಗತ್ತೆ, ಈ ತರಹದ ಕಾರ್ಯಗಳು ಅಡ್ಡ ಬಂದಾಗ ಮನುಷ್ಯನಿಗೆ ಸಿಟ್ಟು ಬಂದ್ಬಿಡತ್ತೆ, ಬಹಳ ಸಿಟ್ಟು ಬರ್ತದೆ. ಈ ಮದುವೆ ತಯಾರಿ ನಡೆದಿರ್ತದೆ, ಭಾರಿ ತಯಾರಿ ನಡೆದಿರ್ತದೆ, ನಡು ಒಬ್ರದ್ದು ಯಾರ್ದೋ ಒಂದು ಶ್ರಾದ್ದ ಏನೋ ಬರ್ತದೆ, ಯಾರಾದ್ರೂ ಹೇಳಿದ್ರಂತಂದ್ರೆ ಏನು ಹುಚ್ಚಿದ್ದಿಲ್ಲ, ಒಂದು ದಿವಸ ನಾನು ಶ್ರಾದ್ದ ಪಕ್ಷ ಅನ್ಕೋತ ಕೂತ್ರ ಅಂದ್ರೆ ನಾನು ಒಂದ್ ದಿವಸ ಹಾಳಾಗಿ ಹೋಯ್ತಲ್ಲ ಅಂತ ಹೇಳಿ ಸಿಟ್ಟಿ ಬಂದ್ರು. ಯಾರ ಬ್ರಾಹ್ಮಣ ಭೋಜನ ಅಂತ ಹೇಳಿ ದೇವ್ರ ಸಮಾರಾಧಪ್ಪ, ಒಂದ್ 4 ಮಂದಿ ಆಚಾರ್ಯ ಕರೆದು ಬಿಡು, ಆಗ್ಬಿಡ, ತಲೆಗಿಲಿ ಕೆಟ್ಟದ ಏನ್ ನಿನಗೆ? ಇಲ್ಲಿ ಎಲ್ಲಿ ಅಡಿಗೆ, ಎಲ್ಲಿ ದೇವರು, ಏನ್ ಮಾಡೋಣ ನಡ್ರಿ ನಮ್ ಜೊತೆ ಅವರು ಮಟ್ಟಕ್ಕೆ ಬರ್ಲಿ ಅಂತೇವ ಬಹಳ ಸಿಟ್ಟು ಬಂದ್ಬಿಡ್ತದೆ. ಹಾಗೆ ಭಗವಂತನ ಧರ್ಮದ ವಿಷಯಕ್ಕೆ, ಕೂಸುಗಳ ವಿಷಯಕ್ಕೆ ಇವಳು ಏನಾದ್ರೂ ಸಿಟ್ಟು ಮಾಡ್ಕೊತಾಳೆ, ನೋಡೋಣ.
ಅಂತ ಹೇಳಿ ಕೂಸಿ ಅನ್ನ ಬೇಕು, ಯಾವ್ದಾದ್ರು ತಂದು ಕೊಡು, ಹಳಸಿದ್ದಿದ್ರು ನಡೆಯುತ್ತೆ, ನಿನ್ನಿದಿದ್ರು ನಡೆಯುತ್ತೆ. ನಮ್ಗೇನಾದ್ರೂ ಹಂಗಂದ್ರೆ ಸಿಕ್ಕ ಚಾನ್ಸು ಅವ್ ಮೂರ್ ದಿನದ ಬಕ್ರಿ ಇದ್ದೇ ಇರ್ತಾವ ನಮ್ಮ ಮನೆಯೊಳಗೆ, ಎಂದಿಗೂ ಸ್ಟಾಕ್ ಇರ್ತದ ಅದೇ ಬಕ್ರಿ ಆಕಳಿಗೆ ಗಟ್ಟಿ ಮುಟ್ಟಿ. ಎಂದೂ ಪಾಪ ನಮ್ಮ ಆಕಳು ಬಿಸಿ ಬಿಸಿ ಬಕ್ರಿ ತಿಂದದ ಅನ್ನೋದು ಅದ್ರ ಲೈಫ್ನಾಗ ಇಲ್ಲೇ ಇಲ್ಲ. ನಮಗ್ ತಿನ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಒಣಗಿದ ಮೇಲೆ ಅದು ಆಕಳ ಪಾಲಿಗೆ ಹೋಗುತ್ತೆ. ಅಷ್ಟು ಕಟಿ ಇರೋರಿಗೆ ನಾವು ತಿಂತೇವೆ. ನಾವಂದ್ರೆ ನಾನಲ್ಲ, ಯಾರು ತಿಂತಾರೆ ಪಾಪ, ನೀವ್ ಯಾರು ಈಗ ಯಾರು ಆರಿದ್ದು ತಂಗಳು ತಿನ್ನಂಗಿಲ್ಲ, ಈಗ ಹೋಗ್ಬಿಟ್ಟದ ತಿನ್ನೋರು. ಹಾಗೆಲ್ಲ ಅವಳು ಧರಣಿ ದೇವಿ ಶುದ್ಧವಾದ ಬೆಳ್ಳಿ ಪಾತ್ರೆಯೊಳಗೆ ಬಿಸಿ 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 ಆದ ಅನ್ನ, ಹಾಲಿನ ಕ್ಷೀರಾನ್ನ ಮಾಡ್ಕೊಂಡು ಬಂದು ಕೊಟ್ರೆ ಕೂಸನ್ ತೊಡಿ ಮೇಲೆ ಹಾಕೊಂಡು ಒಂದು ತುಣ್ಣೋ ಬ್ರಹ್ಮ ಅಂತಂದ. ಆ ಬ್ರಹ್ಮ ಈ ದರಿದ್ರ ಮನುಷ್ಯರು ಕೊಟ್ಟ ಅನ್ನ ಯಾಕೆ ತಿಂತಾನೆ? ಅಲ್ಲ, ಬೆಳ್ಳಿ ಬಂಗಾರ ಪಾತ್ರೆ ಮಾಡಿಕೊಡ್ಲಿ, ಭೂಮಿ ಅನ್ನ ಅಂತಂದ್ರೆ ಅದು ಅತ್ಯಂತ ದರಿದ್ರನೇ. ಯಾಕೆ ಹೇಳ್ತೀರ ಅಷ್ಟು ಅಂತಂದ್ರೆ, ಭೂಮಿ ಅನ್ನೋದು ಮಹಿಮಾ ಏನ್ ಗೊತ್ತಾ? ಕೂಸು ಹೊಟ್ಟೆಯೊಳಗಿರುವಾಗ ಒಂದು ಡಿಸೈಡ್ ಮಾಡ್ಕೊಳ್ಳುತ್ತೆ, ಏನು ಅಂತಂದ್ರೆ ಈ ಪುಟ್ಟ ಜಾಗ, ಇದ್ರ ಗಾಳಿಲ್ಲ, ಬೆಳಕಿಲ್ಲ, ಏನೂ ಇಲ್ಲ ಇಲ್ಲಿ. ಆ 5-6 ತಿಂಗಳು ಅದು ಬೆಳೆದ ಮೇಲೆ, 3-4ನೇ ತಿಂಗಳಿಗೆ ಬೆಳೆದ ಮೇಲೆ ಡೆಲಿವರಿ ಆಗುವವರಿಗೆ ಈ ಮುದ್ದಿಯಾಗಿ ಕೂತೇ ಕೂತಿರ್ತದ, ಒದ್ದಾಡಿ ಹೋಗುತ್ತೆ. ಆ ದುಃಖ, ಆ ಸಂಕಟ. ತಾಯಿಗೇನೋ ಮೆಣಸಿಕಾಯಿ ತಿನ್ಬೇಕನ್ನಿಸ್ತು, ಆಕೆ ಭರ್ತಿ ಮೆಣಸಿಕಾಯಿ ಹೊಡೆದು ಉಪ್ಪಿನಕಾಯಿ ತಿನ್ಬೇಕನ್ನಿಸ್ತು, ಅವು ಹೊಟ್ಟೆ ಒಳಗೆ ತಾನು ಉರಿದು ಸಾಯ್ದು, ಒದ್ದಾಡಿ ಇನ್ನೊಮ್ಮೆ ಈ ಗರ್ಭಕ್ಕೆ ನಾ ಬರಂಗಿಲ್ಲ. ದೇವರೇ ದಯಮಾಡಿ ನಾನು ಹುಟ್ಟಿದ ಮೇಲೆ ಸಾಧನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಪಡೆದು ನಾನು ಮೋಕ್ಷಕ್ಕೆ ಹೋಗ್ತೇನೆ ಹೊರತು ಇನ್ನೊಮ್ಮೆ ನಾನು ಹುಟ್ಲಿಕ್ಕೆ ಬರುವುದಿಲ್ಲ ಅಂತ ಗಟ್ಟಿಮುಟ್ಟಿ ಪ್ರತಿಜ್ಞೆ ಮಾಡಿ ಹುಟ್ಟಿ ಬರುತ್ತೆ. ಹುಟ್ಟಿ ಬಂದ ಮೇಲೆ ಯಾವಾಗ ತಾಯಿ ಹಾಲು ಬಿತ್ತು ನೋಡಿ, ನಾಳೆ ಸಾಧನೆ ಮಾಡಿದ್ರೆ ಆಯ್ತು ಅಂತ ತಲೆಗೆ ಬಂತು. ಅದಕ್ಕೆ ಆಕ್ಚುಲಿ ಡಿಸೈಡ್ ಮಾಡಿದ್ದು ಹುಟ್ಟಿದ ಕ್ಷಣದಿಂದ. ಅದು ತಾಯಿ ಹಾಲು ಬಿತ್ತು ಕೂಡ್ಲೇನೆ ಆಯ್ತು. ಸ್ವಲ್ಪ ಯಾವಾಗ ಈ ಪೌಡರು ಅನ್ನಗಿನ್ನ ಬಿತ್ತು, ಮುಂಜಿವೆ ಆದ್ಮೇಲೆ ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ, ಯಾವಾಗ ಪಾನಿಪುರಿ ಬಿತ್ತು, ಇನ್ನು ಸಾಯುವವರೆಗೂ ಗಾಯತ್ರಿ ಜಪ ಇಲ್ಲೇ ಇಲ್ಲ, ಮುಗಿದು ಕೃಷ್ಣಾರ್ಪಣ. ಇದು ಮನುಷ್ಯರ ಅನ್ನದ ಭಾರಿ ಪ್ರಭಾವ. ಹಾಗಾಗಿ ಬ್ರಹ್ಮದೇವರು ಪರಿಪೂರ್ಣ ಹೇಟ್ ಮಾಡ್ತಾರೆ. ಎಂದಿಗೂ ಕೂಡ ಮನುಷ್ಯರ ಅನ್ನವನ್ನು ಸ್ವೀಕಾರವನ್ನು ಮಾಡಿದ್ದೇ ಇಲ್ಲ ಬ್ರಹ್ಮದೇವರು. ಹಾಗಾಗಿ ಅವ್ರು ಸ್ವೀಕಾರ ಮಾಡಲಿಲ್ಲ. ಸ್ವೀಕಾರ ಮಾಡದೇ ಇದ್ದಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ, ಈಗಿನ ಮಂದಿ ಮಾಡುವ ಹಾಗೇನೆ ಮಾಡ್ತಾನೆ. ಚಟ್ಟಂತ ಬೆನ್ನಾಗ ಒಂದು ಏಟು ಕೊಟ್ಟ. ಈ ಕತ್ತಿಗೆ ಏನ್ ಗೊತ್ತು, ಕಸ್ತೂರಿ ವಾಸನೆ, ಇದಕ್ಕೆ ಗಡ್ಡಿ ಗೆಣಸೇ ಇದ್ರ ಹಣೆ ಬಾರಕ್ಕೆ. ಈ ರಾಣಿ ಕೊಟ್ಟ ಬಿಸಿ 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 ಅನ್ನೋದಕ್ಕೆ ತಿಂದೇ ಗೊತ್ತಿಲ್ಲ ಅಂತ ಹೇಳಿ ಒಂದ್ ಏಟು ಕೊಟ್ಟು, ನೋಡಿ ಧರಣಿದ್ದೇವೆ, ನಾ ತಿಂದ್ರೆ ಏನೋ ಅದು ಕುಸಿಗೆ ಅಲ್ಲ, ಅದು ಆಹಾರ ಆಗಿ ಬರೋದು, ಹಾಗಾಗಿ ನಾ ತಿಂತೇನೆ ಅಂತ ಹೇಳಿ ಅನ್ನವನ್ನೆಲ್ಲ ತಾನು ತಿಂತಾನೆ. ಮೊಟ್ಟ ಮೊದಲಿಗೆ ದೇವರಿಗೆ ನೈವೇದ್ಯವಾಯ್ತು. ಎಲ್ಲಿ ದೇವರಿಗೆ ನೈವೇದ್ಯವಾಯ್ತೋ ಅಲ್ಲಿ ಎಲ್ಲಾ ಕಷ್ಟಗಳು ಸಟ್ಟ ಪಟ್ಟ ಅಂತ ಪರಿಹಾರವಾಗಿ ಹೋಗಿಬಿಡುತ್ತೆ. ಧರಣಿ ದೇವಿಗೆ ಇದ್ದ ಬಿದ್ದು ಎಲ್ಲಾ ಕಷ್ಟಗಳು ದೂರ ಆಗಿಬಿಡುತ್ತೆ. ನೈವೇದ್ಯವಾಯ್ತು, ತಾನು ತಿಂದು ಒಂದು ಒಳ್ಳೆ ಎಲಿ ಕೊಡು, ತಾಂಬೂಲ ಕೊಡು. ಅವಳಿಗೂ ರುಚಿಯಾಯ್ತು. ಪಾಪ 600 ವರ್ಷದ ಮುದುಕಿ ಎಲ್ಲಿಂದ ತಿಂದಿರ್ಬೇಕು. ರಾಣಿ ಮನಿದೆ ಇವತ್ತು ಹೊಡೆದ್ಬಿಡು ಒಂದು ಚಾನ್ಸ್ ಅಂತೇಳಿ ಒಂದು ಏಲಕ್ಕಿ. ಇವತ್ತು ಎಲಿ ಕೇಳಿದ್ರೆ ಆ ಎಲೆಯೊಳಗೆ ಏನೂ ಇರಂಗಿಲ್ಲ. ಅಂದ್ರೆ 5 ನಿಮಿಷದೊಳಗೆ ಅದು ಎಲಿ ಸ್ವಚ್ಛಾಗಿ ಹೋಗ್ಬಿಡುತ್ತೆ, ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗೆಲ್ಲ ಇಲ್ಲೇ ಇಲ್ಲ. ಆ ಎಲಿ ಅಂದ್ರೆ ಮಿನಿಮಮ್ ಇಷ್ಟು ದಪ್ಪ ಇರ್ಬೇಕು. ಹೇಳ್ತಾನೆ ಏಲ ಲವಂಗ ಕರ್ಪೂರ ನಾಗವಲ್ಲಿ ದಲೈರ್ಯುತಾಂ, ಇಷ್ಟೆಲ್ಲ ಹಾಕಿ 5-6 ಏನಂತಾರೆ ಎಲಿಗಳನ್ನ ಇಟ್ಟು ತಂದು ಕೊಟ್ರೆ 600 ವರ್ಷದ ಅಜ್ಜಿ ಪಾಪ ಹೇಗ್ ಅಲ್ಲಿತ್ತು, ಏನ್ ತಿಂದ ಗೊತ್ತಿಲ್ಲ, ಅದನ್ನ ಪೂರ್ಣ ತಿಂತಾಳೆ. ತಿಂದು ದೇವರನ್ನು ಗುರುಗಳನ್ನು ಸ್ಮರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಭೋಜನಾಂತೆ ಸ್ಮರದ್ದೇವಿ ದೇವಾನ್ ಸಕುಲ ಪೂಜಿತಾನ್, ಹೀಗೆ ಸ್ತೋತ್ರವನ್ನು ಮಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಎಲ್ಲ ದೇವತೆಗಳನ್ನು ಸ್ತೋತ್ರವನ್ನು ಮಾಡಿ ಕೊನೆಗೆ ಹೇಳ್ತಾಳೆ, ಏನಿಲ್ಲ ನೋಡು, ಮೊನ್ನೆಯ ದಿನ ನಿನ್ನ ಮಗಳು ವನಕ್ಕೆ ಹೋಗಿದ್ಲು, ಹೂ ತರ್ಲಿಕ್ಕೆ ಹೋಗಿದ್ಲು, ಗೊತ್ತೋ ಇಲ್ಲ? ಹೂ ತರ್ಲಿಕ್ಕೆ ಹೋದಾಗ ಅಲ್ಲಿ ಅದ್ಭುತನಾದ ಚಲುವನಾದ ಶ್ರೀನಿವಾಸನನ್ನು ನೋಡಿದ್ದಾಳೆ. ಕೇಳಬೇಕಿದ್ರು ಹೋಗಿ, ನೋಡಿದ್ದಾಳೆ ಇಲ್ಲ? ಆ ಶ್ರೀನಿವಾಸನನ್ನೇ ಮದುವೆಯಾಗಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾಳೆ. ಅವನಿಗೆ ಕೊಟ್ರೆ ಬದುಕ್ತಾಳೆ, ಇಲ್ಲಿ ಅದ್ರ ಸತ್ತಳ ಅಂತ ತಿಳ್ಕೊಂಡ್ಬಿಡು.
ಕೆಟ್ಟ ಮಾತು ಯಾಕೆ ಆಡ್ತೇವ ಮಾರಾಯ? ಇಲ್ಲೇ ಇಲ್ಲ, ಹೋಗಿ ಕೇಳ್ಕೊಂಬ ಫಸ್ಟ್ ಅಂದ್ರೆ ಧರಣಿ ದೇವಿಯನ್ನು ಕೊಟ್ಟು ಕಳಿಸಿದಾಗ ಪದ್ಮಾವತಿಗೆ ಹೋಗಿ ಕೇಳಿದಾಗ ಪದ್ಮಾವತಿ ಹೌದು ನಾನು ನೋಡಿನಿ, ಅವನನ್ನೇ ಮದುವೆ ಆಗ್ತದೆ ಅಂತ ಹೇಳಿದಾಗ ತಿರುಗಿ ಬಂದು ಕೇಳ್ತಾಳೆ, ಅಲ್ಲ ಕನ್ಯೆಯನ್ನು ಬಂದು ಬೇಡದೆ ಇದ್ದಾಗ ನಾನು ಹೇಗೆ ಕೊಡ್ಲಿ, ನನ್ನಿಂದ ಆಗುವುದಿಲ್ಲಲ್ಲ ಅಂತ ಹೇಳಿದಾಗ ಇನ್ನು ಸರಿಯಾಗಿ 45 ನಿಮಿಷ ಕಳೆಯುವುದರೊಳಗೇನೆ ಕನ್ಯಾರ್ಥಿಯಾಗಿ ಒಬ್ಬ ಹೆಣ್ಣು ಮಗಳು ಬರ್ತಾಳೆ. ಅದ್ಭುತವಾದ ತೇಜಸ್ವಿಯಾಗಿದ್ದಾಳೆ, ಹಿರಿಯವಳಾಗಿದ್ದಾಳೆ. ಅವಳು ಬರ್ತಾಳೆ, ಬಂದು ಕನ್ಯೆಯನ್ನು ಕೇಳ್ತಾಳೆ, ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳು ಅಂತ ಹೇಳಿದಾಗ ಆಯ್ತು ಅಂತಾಳೆ. ಬರೀ ಆಯ್ತು ಅಂತ ನಡೆಯೋದಿಲ್ಲ, ಆಕಾಶರಾಜನನ್ನು ಕರಿ ಅಂದಾಗ ಆಕಾಶರಾಜನನ್ನು ಕರೆದು ಸಂಕಲ್ಪವನ್ನು ಮಾಡಿಸಿ ಪ್ರತಿಜ್ಞೆಯನ್ನು ಮಾಡಿಸಿ ಅವನಿಗೆ ಕೊಟ್ರೇನೆ ನಿನ್ನ ಮಗಳು ಉಳಿತಾಳೆ ಅಂತ ಹೇಳಿ ಗಟ್ಟಿ ಮಾಡಿಕೊಂಡು ತನ್ನ ಮದುವೆ ತಾನು ನಿಶ್ಚಯ ಮಾಡಿಕೊಂಡು ಕೊರವಂಜಿ ರೂಪದಿಂದ ಬಂದ ಶ್ರೀನಿವಾಸ ಅಲ್ಲಿಂದ ಎದ್ದು ಹೋಗಿಬಿಡ್ತಾನೆ. ಅದಕ್ಕಾಗಿಯೇನೆ ಶ್ರೀನಿವಾಸನನ್ನು ಕೊಂಡಾಡುವಾಗ ಹೇಳ್ತಾರೆ, ತನ್ನ ಕೆಲಸ ತಾ ಮಾಡಿದ ಬಗೆ ಇನ್ನೊಬ್ಬರ ಹೆಸರು. ಎಲ್ಲ ಮದುವೆ ಯಾರು ಮಾಡಿದ್ರು ಬಕುಲಾದೇವಿ ನಿಂತು ಮಾಡಿದ್ಲು ಅಂತೇಳಿ ಬಕುಲಾದೇವಿಗೆ ಕೀರ್ತಿ ಕೊಟ್ಟ ಹೊರತು ತನ್ನ ಕೆಲಸ ತಾನು ಮಾಡಿಕೊಂಡ. ಇದು ಶ್ರೀನಿವಾಸನ ಅಪ್ರತಿಮವಾದ ಬುದ್ಧಿವಂತಿಕೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆ ತರದಿಂದ ಶ್ರೀನಿವಾಸ ಉತ್ತಮವಾದ ಸನ್ಮಂಗಳಗಳನ್ನು ನನಗೂ ಹಾಗೂ ತಮ್ಮೆಲ್ಲರಿಗೂ ವಿಶೇಷ ರೀತಿಯಿಂದ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.